Okay, good morning. So ನಾವಿವತ್ತು one of the interesting topics ನಾವಿವತ್ತು ಕಲಿಬೇಕು, that is affiliate marketing. ಇಷ್ಟಕ್ಕೆ ಮುಂಚೆ ಇದರ ಇಂಪಾರ್ಟೆನ್ಸ್ ಅಷ್ಟು ಇರ್ತಾ ಇದ್ದಿಲ್ಲ, ಬಟ್ ಈಗ ಅದರ ಇಂಪಾರ್ಟೆನ್ಸ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಇಟ್ಸ್ ಅದು ಅಂದ್ರೆ ಹೇಗೆ ಡಿಫೈನ್ ಮಾಡ್ಬೇಕು ಅಂದ್ರೆ ಅದು ಈಸಿ ಮನಿ ತರನೇ. ಅಂದ್ರೆ ನಾನು ಈಸಿ ಅಂತ ಹೇಳ್ಬೇಕಂತ ಅನ್ಸಿಲ್ಲ ನಂಗೆ, ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಸಿ ಮನಿ ಅಂತ. ಅಂದ್ರೆ ನಿಮ್ಗೆ ಈಸಿ ಮನಿ ಆಗ್ಬೋದು, ಬಟ್ ಸ್ಟಿಲ್ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಅ ಪ್ಲಾಟ್ಫಾರ್ಮ್ ಫಸ್ಟ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳ್ತೀನಿ ನಾನು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಓಕೆ. ಇಲ್ಲಾಗಿದ್ರೆ ಒಂದು ಬ್ಲಾಗ್ ಇದೆ, ಅಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ನೀವು ಬ್ಲಾಗ್ಸ್ ಬರ್ತಾ ಇರ್ತೀರಿ, ಜಸ್ಟ್ ಆರ್ಟಿಕಲ್ಸ್ ಬರ್ತಾ ಇರ್ತೀರಿ, ಓಕೆ. ಸೊ ಈ ತರ ನಿಮ್ಗೆ ಯೂಟ್ಯೂಬ್ ಚಾನೆಲ್ ಇದ್ನು ಬ್ಲಾಗ್ ಇದ್ರು ನೀವು ಏನ್ ಮಾಡ್ಬೇಕಂದ್ರೆ ಒಂದು ಕಂಪನಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಂತ ಕಂಪನಿ ಪ್ರಾಡಕ್ಟ್ಸ್ ನ ನೀವು ಪ್ರಮೋಟ್ ಮಾಡ್ತೀರಿ. ಸೊ ಅದು ಏನಂದ್ರೆ ಆ ಪ್ರಮೋಟ್ ಮಾಡ್ಬೇಕಲ್ವಾ, ಅದಕ್ಕೆ ಅದು ಹೇಗಂದ್ರೆ ಥ್ರೂ ಲಿಂಕ್ ಮಾಡ್ತೀರಿ ನೀವು, ಓಕೆ, ಥ್ರೂ ಅ ಲಿಂಕ್. ಸೊ ಇವಾಗ ಯಾರೋ ನಿಮ್ ಯೂಟ್ಯೂಬ್ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಚಾನೆಲ್ಗೆ ಬಂದಿದ್ದಾರೆ ಯಾರೋ, ಓಕೆ. ಬಂದು ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ಲಿ ಅಮೆಝಾನ್ದು ಲಿಂಕ್ ಕೊಡ್ತೀರಿ, ಡಿಸ್ಕ್ರಿಪ್ಷನ್ಲಿ, ಓಕೆ. ಡಿಸ್ಕ್ರಿಪ್ಷನ್ಲಿ ಅಮೆಝಾನ್ದು ಲಿಂಕ್ ಕೊಡ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು. ಸೊ ಇವಾಗ ಬ್ಲಾಗ್ ನಲ್ಲಿ ಕೂಡ ಅಷ್ಟೇ. ಬ್ಲಾಗ್ ನಲ್ಲಿ ಏನಂದ್ರೆ ಹೀಗೆ ನೀವು ಲಿಂಕ್ಸ್ ಕೊಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಇಮೇಜ್ ಹಾಕ್ಬೋದು, ಓಕೆ. ಡೈರೆಕ್ಟ್ ಅಮೆಝಾನ್ ಅಂದ್ರೆ URL, ಒಂದು ಅವ್ರು URL ಕೊಡ್ತಾರೆ, ಆ URL ಹೋಗಿ ನಿಮ್ ವೆಬ್ಸೈಟ್ ಲಿ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಅದು ಲೆಫ್ಟ್ ಸೈಡ್ ಗೋ, ರೈಟ್ ಸೈಡ್ ಗೋ, ಎಲ್ಲೋ ಒಂದ್ ಕಡೆ ಕಾಣಿಸುತ್ತೆ. ಅದು ನಾನು ಐ ಟ್ರೈ ಟು ಶೋ ಯು ಅನ್ ಎಕ್ಸಾಂಪಲ್. ಬಟ್ ಇದು ವೈ ಆಮ್ ಶೋಯಿಂಗ್ ಎಕ್ಸಾಂಪಲ್ ಇಸ್, ನಿಮ್ಮ ಟ್ರಾಫಿಕ್ ಜಾಸ್ತಿ ಇದ್ರೆ ವೆಬ್ಸೈಟ್ಗೆ ಇಟ್ ಇಸ್ ಸೋ ಯೂಸ್ಫುಲ್ ಟು ಯು. ನಿಮ್ ಜಾಸ್ತಿ ಟ್ರಾಫಿಕ್ ಇದ್ರೆ ಅವ್ರು ಬಂದು ನಿಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಮೆಝಾನ್ ಅವರು ಕಮಿಷನ್ ಕೊಡ್ತಾರೆ. ಸೊ ಇನ್ ಅ ವೇ ಇಟ್ ಇಸ್ ಈಸಿ ಮನಿ ಅಲ್ವಾ. ಅದು ಡೆಫಿನೆಟ್ ಅಂದ್ರೆ ನೀವು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಫಸ್ಟ್. ನಿಮ್ಗೆ ಒಂದು ಒಳ್ಳೆ ವೆಬ್ಸೈಟ್ ಇರ್ಬೇಕು, ಟ್ರಾಫಿಕ್ ಬರ್ಬೇಕು. ಅದಾದ್ಮೇಲೆ ನಿಮ್ಗೆ ಟ್ರಾಫಿಕ್ ಬಂದ್ಮೇಲೆ ಜನಗಳು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಬಟ್ ಒನ್ಸ್ ಎಸ್ಟಾಬ್ಲಿಷ್ ಆದ್ಮೇಲೆ ಇಟ್ ಇಸ್ ಕಾಲ್ಡ್ ಈಸಿ ಮನಿ. ಟಿಲ್ ದೆನ್ ನೀವೊಂದು ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಮಾಡ್ಬೇಕಲ್ವಾ. ದಟ್ ಇಸ್ ಹೌ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಮೆಝಾನ್ ಗ್ರೇಟ್ ಇಂಡಿಯಾ ಸೇಲ್ ಅಂತ ಕಾಣಿಸ್ತದ. ಸೊ ಇದು ಅಮೆಝಾನ್ ಗ್ರೇಟ್ ಇಂಡಿಯಾ ಸೇಲ್ ಅಂತ. ಸೊ ಈ ತರ ನೀವು, ಅದು ಬಂದು ಆಕ್ಚುಲ್ ಆಡ್, ಬಟ್ ನೀವು ಆಕ್ಚುಲ್ ಪೋಸ್ಟ್ ಮಾಡ್ಕೋಬಹುದು ಈ ತರ, ಓಕೆ. ಸೊ ಇಲ್ಲಿ ನೋಡಿ, ನೀವು ನೀವು ಅವ್ರ ಬ್ಯಾನರ್ ಹಾಕ್ಬೇಕು. ಅವ್ರ ಬ್ಯಾನರ್ ನೀವು ನಿಮ್ ವೆಬ್ಸೈಟ್ ಲಿ ಹಾಕಿದ್ರೆ ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಬರುತ್ತೆ. ಅದಕ್ಕೆ ನಿಮ್ ಡೀಟೇಲ್ಸ್ ಎಲ್ಲ ಕೊಡ್ಬೇಕು, ಐ ಮೀನ್ ನಿಮ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡ್ಬೇಕು. ಅಂಡ್ ವಾಟ್ ಆರ್ ದ ಕಂಡೀಷನ್ಸ್ ಅಂತ ಅಂದ್ರೆ, ನಿಮ್ಮ ವೆಬ್ಸೈಟ್ 3 months ಓಲ್ಡ್ ಆಗಿರ್ಬೇಕು, ಓಕೆ. ಅಂಡ್ ನಿಮ್ ವೆಬ್ಸೈಟ್ ನಲ್ಲಿ ಅಟ್ ಲೀಸ್ಟ್ 30 ಆರ್ಟಿಕಲ್ಸ್ ನೀವು ಬರ್ದಿರ್ಬೇಕು. ಇದು ಮ್ಯಾಂಡೇಟರಿ ಕಂಡೀಷನ್, ಓಕೆ. 3 months ಓಲ್ಡ್ ಆಗಿರ್ಬೇಕು ಅಂಡ್ 30 ಆರ್ಟಿಕಲ್ಸ್ ನೀವು ಪಬ್ಲಿಷ್ ಮಾಡಿರ್ಬೇಕು ಅಲ್ಲಿ ಬರ್ದು. ಆವಾಗ ಯು ಆರ್ ಎಲಿಜಿಬಲ್ ಫಾರ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಓಕೆ. ನಿಮ್ ವೆಬ್ಸೈಟ್ಲಿ, ಓಕೆ. ಯೂಟ್ಯೂಬ್ ಚಾನಲ್ಗೆ ಫಾರ್ ನಾವು ಏನಿಲ್ಲ, ಬಟ್ ಸ್ಟಿಲ್ ಯೂಟ್ಯೂಬ್ ಚಾನಲ್ಗೆ ಕೂಡ ಸಮಟೈಮ್ಸ್ ದೇರ್ ಮೈಟ್ ಬಿ ರೆಸ್ಟ್ರಿಕ್ಷನ್ಸ್ ದಟ್ ಸೊ ಅಂಡ್ ಸೊ, ಅದು ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಯೂಟ್ಯೂಬ್ ಚಾನಲ್ ಮೋಸ್ಟ್ಲಿ ಪ್ರಾಬ್ಲಮ್ ಇರಲ್ಲ, ಡೈರೆಕ್ಟ್ ಹಾಕ್ಬೋದು ಲಿಂಕ್. ಯೂಟ್ಯೂಬ್ ಚಾನಲ್ ಮೋಸ್ಟ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಜನ ಸ್ಪಾನ್ಸರ್ಡ್ ಇದು ಮಾಡ್ತಾ ಇರ್ತಾರೆ ವಿಡಿಯೋಸ್. ಈ ತರ ಈ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ರಿವ್ಯೂ ಕೊಡ್ತಾರೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ, ನಿಮ್ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕ್ಲಿಕ್ ಮಾಡಿ ಅಂಡ್ ನಾನೊಂದು ಕೂಪನ್ ಕೋಡ್ ಕೊಡ್ತೀನಿ, ಅದು ಯೂಸ್ ಮಾಡ್ರೆ ನಿಮ್ಗೆ ಡಿಸ್ಕೌಂಟ್ ಬರುತ್ತೆ ಅಂತ. ಅದು ಕೂಡ ಆ ತರ ಮಾಡ್ಬೋದು ಸ್ಪಾನ್ಸರ್ಡ್ ಆಡ್ಸ್. ಇಲ್ಲಾಗಿದ್ರೆ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ವಲ್ಪ ಹೇಗಿತ್ತಂದ್ರೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ನೀವೇ ಹೋಗಿ ಲಿಂಕ್ ಕ್ರಿಯೇಟ್ ಮಾಡ್ಕೋಬಹುದು. ಅವ್ರು ಕೂಪನ್ ಕೋಡ್ ಏನ್ ಕೊಡಲ್ಲ, ಬಟ್ ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು, ಓಕೆ. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ನೋಡೋಣ. ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಇಲ್ಲಿದೆ ಅಲ್ವಾ, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಅಂತ. ಅಫಿಲಿಯೇಟ್ ಮಾರ್ಕೆಟಿಂಗ್ ಇಸ್ ಕಂಪ್ಲೀಟ್ಲಿ ಇನ್ ಡಿಮ್ಯಾಂಡ್ ನೌ. ಬಿಕಾಸ್ ನಾನು ಅದೇ ಹೇಳ್ತಾ ಇದ್ನಲ್ವಾ, ಫಾರ್ ಎಕ್ಸಾಂಪಲ್ ನೀವು ವೆಬ್ಸೈಟ್ ಓಪನ್ ಮಾಡಿದ್ರಿ, ಆರ್ಟಿಕಲ್ಸ್ ಬರಿತಾ ಇದ್ದೀರಿ, ಜಸ್ಟ್ ವೇಟ್ ಫಾರ್ 3 months ಅಂಡ್ ದೆನ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳಿದ್ನು ನೀವು ಬಂದು ಪರ್ಚೇಸ್ ಮಾಡ್ತಾರೆ.
ಓಕೆ, ಅವ್ರು ಬಂದು ನಿಮ್ಮ ಆಬ್ವಿಯಸ್ಲಿ ಅಲ್ವಾ, ಅಮೆಝಾನ್ ಇಷ್ಟೊಂದು ಜನ ಪರ್ಚೇಸ್ ಮಾಡ್ತಾರೆ. ಅವ್ರದ್ ಬಂದು ನಿನ್ ಜಸ್ಟ್ ನನ್ನ ವೆಬ್ಸೈಟ್ ಇಂದ ಮಾಡು ಅಂತ ಹೇಳಿ ಪ್ರಮೋಟ್ ಮಾಡ್ಕೋಬೇಕಷ್ಟೇ. ಅಂದ್ರೆ ಅವ್ರ ಈ ತರ ಮಿನಿಮಮ್ 1000 rupees, ಮಿನಿಮಮ್ 1500 rupees ಆ ತರ ಆದ್ರೆ ನಿಮ್ಗೆ ಕೊಡ್ತಾರೆ. ಓಕೆ, ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಅಮೌಂಟ್ ನಿಮ್ಮ ಅಕೌಂಟ್ ನಲ್ಲಿ ಬಿಟ್ಟರೆ ಅವ್ರು ನಿಮ್ಗೆ ಕೊಡ್ತಾರೆ. ಇಲ್ಲಿ ನೋಡ್ತೀರಾ ಕಮಿಷನ್ಸ್ ಇದೆ. ಬುಕ್ಸ್ 6 to 12% ಕಮಿಷನ್, ಇ ಬುಕ್ಸ್ 6 to 12, ಮೊಬೈಲ್ 5%, ಕಂಪ್ಯೂಟರ್ಸ್ 6%. ಸೊ ಈ ತರ ಕಮಿಷನ್ಸ್ ರೇಟ್ಸ್ ಅವರೇ ಹೇಳ್ತಾರೆ. ಸೊ ನೀವು ಈ ಕಮಿಷನ್ ರೇಟ್ಸ್ ಇಂದ ಪ್ಲಸ್ ಪಾಯಿಂಟ್ ಏನಂದ್ರೆ, ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಯಾವ್ದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಕಮಿಷನ್ ಅಂತ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಲಿಂಕ್ ನ, ಫಾರ್ ಎಕ್ಸಾಂಪಲ್ ಕ್ಯಾಮೆರಾಸ್ ಅನ್ಕೋಣ, ಫಾರ್ ಎಕ್ಸಾಂಪಲ್ ಓಕೆ, ಕ್ಯಾಮೆರಾಸ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ 5% ಎಷ್ಟೊಂದು ನಿಮ್ಗೆ ಕಮಿಷನ್ ಇದೆ. ಸೊ ನೀವ್ ಏನ್ ಮಾಡ್ತೀರಿ, 5% ಚೆನ್ನಾಗಿದೆ ಕಮಿಷನ್, ಎಲ್ಲದಕ್ಕಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ಅದು ನಿಮ್ ವೆಬ್ಸೈಟ್ಲಿ ಹಾಕೋಬಹುದು. ಓಕೆ, ಸ್ವಲ್ಪ ಜನ ಏನ್ ಮಾಡ್ತಾರಂದ್ರೆ ಈ ತರ ತುಂಬಾ ಜನ ಏನ್ ಮಾಡ್ತಾರಂದ್ರೆ ಯಾವ್ದಂದ್ರೆ ಎನಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದು ಪರವಾಗಿಲ್ಲ ನಂಗಂತ ಹೇಳಿ ಹಾಕೊಂಡ್ಬಿಡ್ತಾರೆ. ಅದು ಕೂಡ ಫೈನ್, ಯಾಕಂದ್ರೆ ಪರ್ಟಿಕ್ಯುಲರ್ ಕ್ಯಾಮೆರಾ ಅಂತ ಇಟ್ಕೊಂಡ್ರೆ ಕ್ಯಾಮೆರಾ ತುಂಬಾ ಜನ ಪರ್ಚೇಸ್ ಮಾಡಲ್ಲ. ಓಕೆ, ಆ ತರ ಪ್ರಾಬ್ಲಮ್ಸ್ ಇರ್ಬೋದಲ್ವಾ. ಸೊ ಎನಿ ಪ್ರಾಡಕ್ಟ್ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಸ್ವಲ್ಪ ಜನ ಇರ್ತಾರೆ ಪರ್ಟಿಕ್ಯುಲರ್ ಅವರು ಟೆಕ್ನಿಕಲ್ ಆರ್ಟಿಕಲ್ಸ್ ಬರೀತಾರಲ್ವಾ, ಈ ತರ ಆರ್ಟಿಕಲ್ಸ್ಲಿ ಟೆಕ್ನಿಕಲ್ ಆರ್ಟಿಕಲ್ಸ್ ಬರೀತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಫೋನ್ದು, ಕ್ಯಾಮ್ರಾದು, ಇನ್ನೇನನ್ನ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಹಾಕೊಂತಾರೆ. ಸೊ ದಟ್ ಅವ್ರ ಏನಂದ್ರೆ ಅವ್ರ ವೆಬ್ಸೈಟ್ಗೆ ತಕ್ಕಂಗ್ ಇರ್ಬೇಕು ಅಂತ. ಸೊ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಏನಂದ್ರೆ ಪರ್ಚೇಸ್ ಮಾಡೋದು ಮಾಡ್ಲಂಗೆ ಹೋಗೋದು. ಬಟ್ ಇದು ಪ್ಲಸ್ ಏನಂದ್ರೆ ಅವರು ಟಾಪಿಕ್ ಏನೋ ಅದ್ರ ಬಗ್ಗೆನೆ ಆಡ್ ಇದೆ. ಮೇ ಬಿ ದೇರ್ ಆರ್ ಚಾನ್ಸಸ್, ಒಂದ್ ವೇಳೆ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಮಾತ್ರ ಯುಲ್ ಗೆಟ್ ಅ ವೆರಿ ಗುಡ್ ಕಮಿಷನ್ ಅಂಡ್ ಪ್ರಾಪರ್ ಇರ್ತಲ್ವಾ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಬೀಯಿಂಗ್ ಸೋ ಪ್ರಾಪರ್. Okay, so this is about affiliate marketing introduction. Okay, so Flipkart, Ali, Nykaa, Amazon ತುಂಬಾ ಜನ ಅಫಿಲಿಯೇಟ್ ಇದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೇನಂದ್ರೆ ನೀವು ಹೋಗಿ ಅವ್ರನ್ನ ಕೇಳ್ಬೇಕಾದ ಅವಸರ ಇಲ್ಲ. ಮೇಲ್ಗಡೆ ಬಂದು ಯು ಜಸ್ಟ್ ಹ್ಯಾವ್ ಟು ರಿಜಿಸ್ಟರ್. ನೀವೇ ರಿಜಿಸ್ಟರ್ ಆಗಿ ನೀವೇ ಲಿಂಕ್ಸ್ ತಗೊಂಡು ನೀವೇ ಹಾಕು, ಎಲ್ಲ ಸೆಲ್ಫ್ ಜಾಯಿನ್ ನೌ ಫಾರ್ ಫ್ರೀ ಅಂತ ಹೊಡೆದು you can just fill up the form and you can join waiting list ಅಂದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ, ಬಿಕಾಸ್ that's how they are also going to get customers. ಅದಕ್ಕೆ ಆ ತರ ಮಾಡ್ತಾರೆ. ಸೊ ಇವಾಗ ನಾವು ಬಿಫೋರ್ ದ್ಯಾಟ್ ಏನ್ ಮಾಡ್ಬೇಕಂದ್ರೆ, ಅಫಿಲಿಯೇಟ್ ಇವಾಗ ನಿಮ್ಗೆ ಯು ವಾಂಟ್ ಟು ಅರ್ನ್ ಮನಿ ಅಂಡ್ ಡೂ ಎವ್ರಿಥಿಂಗ್, ಅಂಡ್ ಅಲ್ಲಿ ಕೂಡ ಯೂಟ್ಯೂಬ್ ಕೂಡ ಮೊನಿಟೈಸೇಷನ್ ಸ್ಟಾರ್ಟ್ ಆಗಿ ನಿಮ್ಗೆ ಮನಿ ಎಲ್ಲ ಬರ್ತಲ್ವಾ. ಬಟ್ ಇದು ಬರಕ್ಕೆ ಮುಂಚೆ ವೆನ್ ಯು ಆರ್ ಎಲಿಜಿಬಲ್ ಅವರು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂತಾರೆ. ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೇನೆ ನಿಮ್ಗೆ ಪ್ರಾಪರ್ ಮೊನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಬೀಟ್ ಆನ್ ವೆಬ್ಸೈಟ್ ಆರ್ ಯೂಟ್ಯೂಬ್ ಚಾನಲ್ ಯಾವ್ದಾದ್ನ ಆಡ್ಸೆನ್ಸ್ ಅಕೌಂಟ್ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗೆ ಮಾಡ್ಕೋಬಹುದು, ಸ್ವಲ್ಪ ಜನ ಇವಾಗೆ ಮಾಡ್ಕೊಂತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಎಲಿಜಿಬಿಲಿಟಿ ಬಂದ್ಮೇಲೆ, ಅಂದ್ರೆ ಯೂಟ್ಯೂಬ್ ಅನ್ಕೊಳ್ರಿ 1000 ಸಬ್ಸ್ಕ್ರೈಬರ್ಸ್ ಇದ್ದು 4000 ವಾಚ್ ಅವರ್ಸ್ ಇರ್ಬೇಕಲ್ವಾ. ಇಷ್ಟು 4000 ಅವರ್ಸ್ ನೋಡಿರ್ಬೇಕು ನಿಮ್ಮ ಆಡಿಯನ್ಸ್. ಅದು 1 year ನಲ್ಲಿ, ವಿತಿನ್ 1 year. ಓಕೆ, ಸೊ ನೋಡಿರ್ಬೇಕು. ಈ ಕಂಡೀಷನ್ ಫುಲ್ಫಿಲ್ ಆದ್ಮೇಲೆ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಯೂಟ್ಯೂಬ್ ಯು ಆರ್ ಎಲಿಜಿಬಲ್ ಅಂತ, ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ದೆನ್ ಮನಿ ವಿಲ್ ಸ್ಟಾರ್ಟ್ ಕಮಿಂಗ್ ಟು ಯು. ಓಕೆ, ಜನರಲ್ ಡೈರೆಕ್ಟ್ ಹಾಗೆ ಬಂದ್ಬಿಡಲ್ಲ. ಯು ನೀಡ್ ಟು ಕ್ರಿಯೇಟ್ ಅನ್ ಆಡ್ಸೆನ್ಸ್ ಅಕೌಂಟ್. ಸೊ ಆಡ್ಸೆನ್ಸ್ ಅಕೌಂಟ್ ನಾವು ಹ್ಯಾಕ್ ಕ್ರಿಯೇಟ್ ಮಾಡ್ಬೇಕು ಅಂತ ನೋಡೋಣ. ಹೇಳಿ ಮೇಡಮ್. ಈಗ ಇದು 3 months ಓಲ್ಡ್ ಆಗಿರ್ಬೇಕು, 30 ಇದಾಗಿರ್ಬೇಕು ಅಂತ ಹೇಳ್ತಾರಲ್ಲ ಮೇಡಮ್, ಅದು ಬಂದ್ಬಿಟ್ಟು ಆಡ್ಸೆನ್ಸ್ ಅಕೌಂಟಿಗೆ ಮೇಡಮ್? ಇಲ್ಲ, ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆ ನೀವು ಎಲಿಜಿಬಲ್ ಆಗ್ಲಕ್ಕೆ. ಅಂದ್ರೆ ಎಕ್ಸಾಕ್ಟ್ಲಿ, ಅಂದ್ರೆ ನಿಮ್ಗೆ ದುಡ್ಡು ಬರ್ಬೇಕು ಅಂತಂದ್ರೆ, ಬೀಟ್ ಎನಿಥಿಂಗ್, ನಿಮ್ಗೆ ದುಡ್ಡು ಬರ್ಬೇಕು ಅಂದ್ರೆ ಇದು ಕಂಪಲ್ಸರಿ. 3 months ಓಲ್ಡ್ ಅಂಡ್ 30 ಆರ್ಟಿಕಲ್ಸ್. ಅದು ಅಮೆಜಾನ್ ಹೆಂಗ್ ಗೊತ್ತಾಗುತ್ತೆ ಮೇಡಮ್ 3 months ಓಲ್ಡ್ ಅಂತ? ಅಲ್ಲಲ್ಲ, ಅಮೆಜಾನ್ ಅಲ್ಲ, ಗೂಗಲ್ ಅವರೇ ದೇ ವಿಲ್ ಚೆಕ್ ಇಟ್. ಅಂದ್ರೆ ಇದು ಮಾಡಿದ್ಮೇಲೆ
ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಇದು ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಫಸ್ಟ್ ಇದು ಕಂಪ್ಲೀಟ್ ಮಾಡಿದ್ರೇನೆ ಆಗತ್ತೆ. ಅದು ಅಮೆಝಾನ್ ಅವರು ಚೆಕ್ ಮಾಡಲ್ಲ. ಆ ಲಿಂಕ್ ಕೆಲಸ ಮಾಡ್ಬೇಕಂದ್ರೇನೆ ನಿಮ್ಗೆ ಇದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ಬೇಕು. ದಟ್ ಇಸ್ ಗೂಗಲ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದರ್ವೈಸ್ ನಿಮ್ಗೆ ಕಮಿಷನ್ಸ್ ಆಡ್ ಆಗಲ್ಲ ಅದು. ಓಕೆ ಓಕೆ ಯಾ ಓಕೆ ಯಾ ಗೂಗಲ್ ಆಡ್ಸೆನ್ಸ್ ಅಂತ ಜನರಲ್ ನೀವು ಗೂಗಲ್ ಹೊಡೆದ್ರೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಕ್ಲಿಕ್ ಆನ್ ಸೈನ್ ಅಪ್ ನೌ. ನಾನು ಟ್ರೈ ಮಾಡ್ತೀನಿ ಬಿಕಾಸ್ ನಮ್ಗೆ ಇವಾಗ ಇರೋ ವೆಬ್ಸೈಟ್ 3 months old ಅಲ್ಲ, ಬಟ್ ಐ ಜಸ್ಟ್ ಟ್ರೈ. ಓಕೆ, ನನ್ನ ವೆಬ್ಸೈಟ್ ಇದೆ. Just try. Okay, ಇಲ್ಲಾಗಿದ್ನೂ ಪರವಾಗಿಲ್ಲ. I'll just tell you the procedure. Simple, normal registration form ತರ ಅಷ್ಟೇ. Okay, techcourses.com ಅಂತ ಕೊಟ್ನಿ. I hope it works out. ಆದ್ಮೇಲೆ email address okay, ODMT ಕನ್ನಡ ಕೊಟ್ಟು ನೋಡಿ. Okay. Get helpful AdSense information. Yes, send me customized help and performance suggestions. ನಿಮ್ಗೆ ಬೇಕಾದ್ರೆ ಇಟ್ಕೋಬಹುದು, ನಿಮ್ಗೆ ಇಮೇಲ್ ಕಳ್ಸುತ್ತೆ. ಓಕೆ, ಈ ತರ ನೀವು ಇಟ್ಕೊಂಡ್ರೆ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ. ಐ ವಿಲ್ ಜಸ್ಟ್ ಟ್ರೈ. ಫಸ್ಟ್ ಇದು ಜಸ್ಟ್ ಸೈನ್ ಅಪ್ ಫಾರ್ಮ್ ಅಷ್ಟೇ. ಸೇವ್ ಅಂಡ್ ಕಂಟಿನ್ಯೂ. ಓ ಯಾ, ಅನ್ಕೊಂಡೆ. ಯಾ, ಸೊ ಇದು ಪ್ರಾಬ್ಲಮ್ ಏನಂದ್ರೆ ನೀವು ಸಬ್ ಡೊಮೇನ್ ಕೊಡಕ್ಕಿಲ್ಲ, ಡೈರೆಕ್ಟ್ ವೆಬ್ಸೈಟ್ ಕೊಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ kaivalya.com ಈ ತರ ಇರ್ಬೇಕಂತೆ ನಿಮ್ ವೆಬ್ಸೈಟ್. ಸೊ ಕರೆಂಟ್ಲಿ ಇಲ್ಲ ನನ್ಗೆ. ಸೊ ದಟ್ಸ್ ದ ರೀಸನ್ ವೈ ಅದು ಬರ್ತಾ ಇಲ್ಲ. ಸೊ ಇದಾದ್ಮೇಲೆ ಪ್ರೊಸೀಜರ್ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ಸಿಂಪಲ್. ಇದು ಒನ್ಸ್ ನೀವು ಈ ತರ ಇಮೇಲ್ ಐ ಡಿ ಫಸ್ಟ್ URL ಕೊಡ್ತೀರಲ್ವಾ, ಆಮೇಲೆ ಇಮೇಲ್ ಅಡ್ರೆಸ್ ಕೊಡ್ತೀರಿ, ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ. ರೈಟ್, ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಇದು ಕೊಡುತ್ತೆ, ನಿಮ್ಗೆ ಒಂದು ಕೋಡ್ ಕೊಡುತ್ತೆ. ಓಕೆ, ಆ ಕೋಡ್ ಕೊಟ್ಟು ಆ ಕೋಡ್ ನ ನೀವು ವೆಬ್ಸೈಟ್ ನಲ್ಲಿ ಅಗೇನ್ ಹೆಡ್ ಸೆಕ್ಷನ್ ನಲ್ಲಿ, ಅಂದ್ರೆ ಇನ್ಸರ್ಟ್ ಹೆಡರ್ಸ್ ಅಂಡ್ ಫೂಟರ್ಸ್ ಹೆಡ್ ಸೆಕ್ಷನ್ ಅಂತ ಬರೀತೀನಿ. ಸೊ ದಟ್ ಸ್ವಲ್ಪ ಜನ ಕೋಡ್ಲಿ ಮಾಡ್ತಾರೆ, ಸ್ವಲ್ಪ ಜನ ಇನ್ಸರ್ಟ್ ಹೆಡರ್ಸ್ ಅಂಡ್ ಫೂಟರ್ಸ್ ಆಪ್ಷನ್ಲಿ ಹೋಗಿ ಮಾಡ್ತಾರೆ. ಸೊ ಆ ಕೋಡ್ ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಕ್ಲಿಕ್ ಆನ್ ಸೇವ್ ಅಷ್ಟೇ. ಇದೇ ಪ್ರೊಸೀಜರ್. ಜನರಲ್ ನಾವು ರಿಜಿಸ್ಟ್ರೇಷನ್ ಫಾರ್ಮ್ ಹ್ಯಾಕ್ ಫಿಲ್ ಅಪ್ ಮಾಡ್ತೀರಿ, ನೇಮ್ ಇಮೇಲ್ ಅಡ್ರೆಸ್ ಅಷ್ಟೇ ಕೊಡ್ಬೇಕು, ಇನ್ನೇನು ಅವಸರ ಇಲ್ಲ, ಏನು ಬೇಕಾಗಿಲ್ಲ. ದಿಸ್ ಇಸ್ ದ ಓನ್ಲಿ ವೇ ಟು ಜಸ್ಟ್ ಕ್ರಿಯೇಟ್ ಅನ್ AdSense ಅಕೌಂಟ್. ಓಕೆ, AdSense ಅಕೌಂಟ್ ಅಂಬೋದು ಫಾರ್ ಶ್ಯೂರ್ ಮ್ಯಾಂಡೇಟರಿ. ಅವರು ಚೆಕ್ ಮಾಡ್ತಾರೆ ನಿಮ್ ಆರ್ ಯು ಎಲಿಜಿಬಲ್ ಫಾರ್ ಅಫಿಲಿಯೇಟ್ ಅಕೌಂಟ್, ಅಫಿಲಿಯೇಟ್ ಲಿಂಕ್ಸ್ ಆರ್ ನಾಟ್ ಅಂತ. ಸೊ ಒನ್ಸ್ ಆಡ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅವ್ರ ಅಪ್ರೂವಲ್ ಕನ್ಫರ್ಮೇಶನ್ ಇಮೇಲ್ ಬರುತ್ತೆ ನಿಮ್ಗೆ. ಈ ಇಮೇಲ್ ಬಂದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಅಫಿಲಿಯೇಟ್ ಅಕೌಂಟ್. ಸೊ ನಾವಿವತ್ತು ಎಕ್ಸಾಂಪಲ್ ಮೇನ್ ಥಿಂಗ್ ಅಮೆಝಾನ್ ಅಫಿಲಿಯೇಟ್ ನಮ್ಗೆ, ಬಿಕಾಸ್ ಐ ಮೀನ್ ವಿತೌಟ್ ಅಮೆಝಾನ್ ಅಸಲು ನಾಟ್ ಇವನ್ ಅ ಪರ್ಸನ್ ಹೂ ಇಸ್ ದೇರ್ ಹೂ ಇಸ್ ನಾಟ್ ಪರ್ಚೇಸಿಂಗ್ ಆನ್ ಅಮೆಝಾನ್ ಆ ತರ ಇರುತ್ತೆ. ಸೊ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಮ್ಗೆ ಹೇಳ್ಸ್ಕೊಡ್ತೀನಿ. ಮಿಗತಾ ರಿಮೈನಿಂಗ್ ಥಿಂಗ್ ವಿಲ್ ಬಿ ವೆರಿ ಈಸಿ. ಅಮೆಝಾನ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಯಾಕಂದ್ರೆ ನಾನು ಅದೇ ಹೇಳಿದ್ನಲ್ವ, ಎಲ್ಲಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಮೆಝಾನ್ಲಿ, ಅದ್ ನಮ್ಗೆ ಗೊತ್ತಿದ್ದೆ. ಸೊ ನನ್ ಫ್ರೆಂಡ್ ಫಾರ್ ಎಕ್ಸಾಂಪಲ್ ಒಂದ್ ಹುಡುಗಿ ಇದ್ಲು, ಅವಳು 3 months ಆಯ್ತು 30 ಆರ್ಟಿಕಲ್ಸ್ ಇಷ್ಟಕ್ ಮುಂಚೆ ಇದ್ದಿಲ್ಲ, ಬಟ್ ಇವಾಗ 30 ಆರ್ಟಿಕಲ್ಸ್ ಇದೆ. ಸೊ 30 ಆರ್ಟಿಕಲ್ಸ್ ಪರ್ಚೇಸ್ ಮಾಡಿದ್ಲು, ಇದು ಬರ್ದ್ಲು. ಆಮೇಲೆ ಅವಳು ಜಸ್ಟ್ ಫ್ರೆಂಡ್ಸ್ ಗೆ ಸ್ವಲ್ಪ ಶೇರ್ ಮಾಡಿಲು, ವಾಟ್ಸ್ಆಪ್ಲಿ ಅಲ್ಲಿ ಶೇರ್ ಮಾಡಿಲು. ವಿತಿನ್ 1 month ಅವಳಿಗೆ 1500 ಬಂದ್ಬಿಡ್ತು. ಅಂದ್ರೆ ಕಮಿಷನ್ ಆಕ್ಚುಲಿ ಅಷ್ಟೊಂದು ಕಮಿಷನ್ ಇರಲಿಲ್ಲ, ಸೇಮ್ 4%, 5%, 8% ಆ ತರನೇ ಇರುತ್ತೆ. ಬಟ್ ಅವಳು ಶೇರ್ ಮಾಡಿದ್ಲು. ಅವರು ಡಿಫಾಲ್ಟ್ ಅಮೆಝಾನ್ ಪರ್ಚೇಸ್ ಮಾಡೋರು ತುಂಬಾ ಜನ ಇರ್ತಾರೆ. 10 ಜನದಲ್ಲಿ 7 ಜನ ಪರ್ಚೇಸ್ ಮಾಡೋರು ಇರ್ತಾರೆ. ಅವ್ರು ಪರ್ಚೇಸ್ ಮಾಡಿ ಅವಳು ಸಡನ್ ಆಗಿ ನೋಡ್ಕೊಂಡ್ರೆ ಅವಳಿಗೆ ಆಲ್ರೆಡಿ 1500 ಬಂದಿತ್ತು. ಸೊ ಅವಾಗಿಂದ ಯಾರು ಪರ್ಚೇಸ್ ಮಾಡಿದ್ನೋ ಅವಳೊಳಗಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಲೈಕ್ ಆ ತರ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೊಂದು 100 ಮೆಂಬರ್ಸ್ ಗೊತ್ತಿದ್ರೆ ಇಷ್ಟೊಂದು ಜನ ಪರ್ಚೇಸ್ ಮಾಡ್ಬೋದು, ಮಾಡಿದವಾಗೆಲ್ಲ ನಿಮ್ಗೆ ದುಡ್ಡು ಬರುತ್ತೆ. ಸೊ ದಿಸ್ ಇಸ್ ಅ ಫ್ರೀ. ಸೊ ಹೆನ್ಸ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಈಸಿ ಮನಿ ಒನ್ಸ್ ಯುವರ್ ವೆಬ್ಸೈಟ್ ಇಸ್ ಎಸ್ಟಾಬ್ಲಿಷ್ಡ್. ಸೊ ಇದು ಬಂದು ಎಸ್ಪೆಷಲಿ ಹೌಸ್ ವೈಫ್ಸ್ಗೆ, ಯಾರನ್ನ ಮನೆಗಿದ್ರೆ ಅವ್ರಿಗೆ ಬ್ಲಾಗ್ ಬಂದು ಸ್ವಲ್ಪ ಜನ
ಇಂಟ್ರೆಸ್ಟ್ ಇಂದ ಬರೀತಾರೆ. ಜಸ್ಟ್ ನಿಮ್ಮ ಇಂಟ್ರೆಸ್ಟ್ ಇಂದ ನೀವು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ನು ನಿಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತಾನೆ ಅನ್ಸುತ್ತೆ, ಬಟ್ ಸ್ಟಿಲ್ ದೇರ್ ಇಸ್ ಅ ಸ್ಕೋಪ್, ರೈಟ್? ಅದು ನೀವು ಗೂಗಲ್ ಆಡ್ಸ್ಗೆ ಸ್ಪೇಸ್ ಕೊಡ್ತೀರಿ. ಸೊ ಈ ತರ ಡಿಫಾಲ್ಟ್ ನಿಮ್ಗೆ ಮನಿ ಅಂಬೋದು ಅರ್ನ್ ಆಗುತ್ತೆ. ಸೊ ಯಾವ್ದೇ ಮಾಡಿದ್ನು ಅದ್ ನಿಮ್ ಇಂಟ್ರೆಸ್ಟ್ ನಿಮ್ ಹಾಬಿಯಾ ಯಾವ್ದೇ ನೀವು ಆನ್ಲೈನ್ಲಿ ಯು ಗೋ ಇನ್ ಟು ಡಿಜಿಟಲ್ ವರ್ಲ್ಡ್, ಯಾವ್ದು ನಿಮ್ಗೆ ಫ್ರೀ ಆಗಲ್ಲ, ಬಂದೇ ಬರುತ್ತೆ. ಯೂಟ್ಯೂಬ್ ನಿಮ್ಗೆ ಫ್ರೀ ಅಲ್ಲ. 1 ಸಬ್ಸ್ಕ್ರೈಬರ್ಸ್ ಬಂದು ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಮನಿ ಬರೋದು ಸ್ಟಾರ್ಟ್ ಆಗುತ್ತೆ. ಬ್ರಾಂಡ್ಸ್ ಅಪ್ರೋಚ್ ಆಗ್ತಾರೆ, ಅವರು ಇದನ್ನ ಪ್ರಮೋಟ್ ಮಾಡ್ಬೇಕು ಅಂತ. ನೀವು ಫಾರ್ ಎಕ್ಸಾಂಪಲ್ ಬ್ಯೂಟಿ ಫ್ಯಾಷನ್ ಅವೆಲ್ಲ ಮಾಡಿದ್ರೆ ಇವಾಗ ನಿಮ್ಗೆ ಗೊತ್ತು ಎಷ್ಟೊಂದು ಯೂಸ್ಫುಲ್ ಅಂತ ಹೇಳಿ. ಸಣ್ಣ ಸಣ್ಣ ಯುನೋ ಏರಿಯಾಸ್ ಇರೋರು ಕೂಡ ಸ್ಟಾರ್ಟ್ಅಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅವರು ಪ್ರಮೋಷನ್ ಮಾಡಿ ನಮ್ದು ಅಂತ ಕೇಳ್ತಾರೆ. ಸೊ ಇಟ್ಸ್ ಆಲ್ ಕಂಪ್ಲೀಟ್ ವರ್ಲ್ಡ್ ಡಿಫ್ರೆಂಟ್ ಆಗ್ಬಿಡ್ತು ಇವಾಗ. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ Amazon.in ಓಪನ್ ಮಾಡಿದ್ದೀನಿ. ಓಕೆ, ಆಲ್ರೆಡಿ ಸೇಲ್ ಇಸ್ ಗೋಯಿಂಗ್ ಆನ್. ನೈಸ್. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಡೌನ್ ಕಂಪ್ಲೀಟ್ಲಿ. ಇಲ್ಲಿ ನೋಡಿದ್ರೆ ಬಿಕಮ್ ಅನ್ ಅಫಿಲಿಯೇಟ್ ಅಂತ ಇದೆ. ಕೆಳಗಡೆ ಪೂರ್ತಿ ಕೆಳಗಡೆ ಬರ್ಬೇಕು ವೆಬ್ಸೈಟ್ ಅಲ್ಲಿ ಬಿಕಮ್ ಅನ್ ಅಫಿಲಿಯೇಟ್. ಇಲ್ಲಾಂದ್ರೆ ಗೂಗಲ್ ಡೈರೆಕ್ಟ್ ಆಗಿ Amazon ಅಫಿಲಿಯೇಟ್ ಸೈನ್ ಅಪ್ ಅಂತ ಹೊಡೆದ್ನು ಫೈನ್, ಲಿಂಕ್ ಓಪನ್ ಆಗುತ್ತೆ. ಸೊ ದಿಸ್ ಇಸ್ ದ ಅಫಿಲಿಯೇಟ್ ಅಕೌಂಟ್. ಓಕೆ, how do I sign up for this program? ನಿಮ್ಗೆ ಇನ್ ಕೇಸ್ ಇಫ್ ಯು ಆರ್ ಕನ್ಫ್ಯೂಸ್ಡ್ ಎಲ್ಲ ನೋಡ್ಬೋದು. ನನ್ಗೆ ಫಸ್ಟ್ ಮಾತ್ರ ತುಂಬಾ ಕನ್ಫ್ಯೂಷನ್ ಆಯ್ತು ಆಕ್ಚುಲಿ, ಬಿಕಾಸ್ ಅವಾಗ ಸ್ವಲ್ಪ ಡಿಫ್ರೆಂಟ್ ಆಯ್ತು. ಅದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಬಟ್ ಇಟ್ಸ್ ಲಿಟಲ್ ಬೆಟರ್. ನಾವು ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಮೀ ಟ್ರೈ. ಓಕೆ, 1 ಸೆಕೆಂಡ್, ನನಗೆ ಕೋಡ್ ಬಂತು, ಕೋಡ್ ನೋಡಿ ಹೇಳ್ಬೇಕು. ಕೋಡ್ ಬಂದಿದ. ಕೈಂಡ್ ಅಪ್ರೂವ್ ದ ನೋಟಿಫಿಕೇಶನ್ ಸೆಂಡ್ ಟು ದ ಮೊಬೈಲ್ ನಂಬರ್. ಓಕೆ, ಜಸ್ಟ್ ಗಿವ್ ಮಿ ಅ ಮಿನಿಟ್. ನನಗೆ ಇದು ಕನ್ಫರ್ಮೇಶನ್ ಬರ್ಬೇಕಂತೆ, 1 ನಿಮಿಷ. ಓಕೆ, ನಾನು ಲಿಂಕ್ ಅಪ್ರೂವ್ ಮಾಡಿದೆ, ನೋಡೋಣ ಬರುತ್ತಾ ಅಂತ. Did you already respond? Click here to refresh the page. Okay. ಬಂದಿಲ್ವಾ? 1 ಸೆಕೆಂಡ್, ಇನ್ನೊಂದು 1 ಮಿನಿಟ್ ನಾವು ಟ್ರೈ ಮಾಡೋಣ. ಮಾಡಿ ಮೇಡಮ್. ಸೊ ನಾವಿವಾಗ ರಿಫ್ರೆಶ್ ಮಾಡಿದ್ವಿ, ಸ್ವಲ್ಪ ಟೈಮ್ ಹಿಡಿತು ಬರಕ್ಕೆ. ಸೊ ಬಂದಿದೆ, ನಾವು ಕಂಟಿನ್ಯೂ ಮಾಡೋಣ. ಸೊ ಈ ತರ 2 ಸ್ಟೆಪ್ ವೆರಿಫಿಕೇಶನ್ ನಾವ್ ಇಟ್ಕೊಂಡಿವಿ, ಅದಕ್ಕೆ ಬಂದಿತ್ತು. ಅದರ್ವೈಸ್ ಇಮೇಲ್ ಐಡಿ ಪಾಸ್ವರ್ಡ್ ನೀವು ಕೊಟ್ಟ ತಕ್ಷಣ ಓಪನ್ ಆಗತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ Amazon ಅಕೌಂಟ್ ಇದೆ ಅನ್ಕೊಳ್ರಿ. ಇಲ್ಲಿ ಆಲ್ರೆಡಿ ಅಡ್ರೆಸಸ್ ಕಾಣಿಸುತ್ತೆ, ನೀವು ಅಡ್ರೆಸಸ್ ಚೂಸ್ ಮಾಡ್ಕೋಬಹುದು. ಬೇಡ ಅಂತ ಅನ್ಸಿದ್ರೆ ಯು ಕ್ಯಾನ್ ಕ್ರಿಯೇಟ್ ನ್ಯೂ ಅಕೌಂಟ್ ಇನ್ Amazon. ಅಕೌಂಟ್ ಓಪನ್ ಮಾಡಿ ಅಫಿಲಿಯೇಟ್ ಮಾಡ್ಕೋಬೇಕು. ಇಲ್ಲಂಗಿದ್ರೆ ಡೈರೆಕ್ಟ್ ಅಫಿಲಿಯೇಟ್ ಮಾಡ್ಕೊಂತ ಇದ್ರೆ ಅವರೇ ನಿಮ್ಗೆ ಹೇಳ್ತಾರೆ, ಈ ತರ ನೀವು ರಿಜಿಸ್ಟರ್ಡ್ ಇಲ್ಲ Amazonಲಿ, ರಿಜಿಸ್ಟರ್ ಮಾಡ್ಕೊಳ್ರಿ ಅಂತ. ಅವರೇ ಸ್ವಲ್ಪ ಕ್ರಿಯೇಟ್ ಅಕೌಂಟ್ ಫಾರ್ಮ್ ಕೊಡ್ತಾರೆ ಅಷ್ಟೇ, ನಾರ್ಮಲ್ ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲ. ಸೊ ಇವಾಗ ನೀವು ಇಲ್ಲಿ ಅಡ್ರೆಸ್ ನಮ್ಗೆ ತೋರಿಸ್ತದೆ, ಇಲ್ಲಿ ಅಡ್ರೆಸ್ ಸ್ವಲ್ಪ ಚೇಂಜ್ ಮಾಡೋದು ನಿಮ್ ಇಷ್ಟ. ಓಕೆ, ಸೊ ಈ ತರ ನಾನು ಅಡ್ರೆಸ್, ನನ್ಗೆ ಬೇಕಾದ ಅಡ್ರೆಸ್ ನಾನು ಚೂಸ್ ಮಾಡ್ಕೊಂತ ಇದ್ದೀನಿ. Who is the main account contact for this? The payee listed above. Okay, address ನಲ್ಲಿ ಯಾರಿದ್ದಾರೋ that is the contact ಅಂತ ಹೇಳಿ ಕೊಡ್ತಾ ಇದ್ದೀವಿ. ಓಕೆ, ಫಾರ್ US tax, US person ಅಂದ್ರೆ no ಅಂತ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ನೆಕ್ಸ್ಟ್.
ಆದ್ಮೇಲೆ ಇಲ್ಲಿ ಬಂದು ಇಲ್ಲಿ ನಿಮ್ಮ ವೆಬ್ಸೈಟ್ ಕೊಡ್ಬೇಕು. ನಿಮ್ದು ಆಪ್ ಅಂದ್ರೆ ಆಪ್, ವೆಬ್ಸೈಟ್ ಅಂದ್ರೆ ವೆಬ್ಸೈಟ್ ಕೊಡ್ಬೇಕು. ಇಲ್ಲಿ ನಾನು ವೆಬ್ಸೈಟ್ ಕೊಟ್ಟು ನೋಡ್ತೀನಿ. ಓಕೆ, ಕ್ಲಿಕ್ ಆನ್ ಆಡ್. ಸೊ ಇಲ್ಲಿ ಏನಂದ್ರೆ ಲಿಸ್ಟ್ ಆಲ್ ದ ಟಾಪ್ ಲೆವೆಲ್ ವೆಬ್ಸೈಟ್ಸ್ ಇನ್ ವಿಚ್ ಯು ಪ್ಲಾನ್ ಟು ಡಿಸ್ಪ್ಲೇ ಬ್ಯಾನರ್ಸ್, ವಿಡ್ಜೆಟ್ಸ್, ಲಿಂಕ್ಸ್ ಆರ್ ಎನಿಥಿಂಗ್. ಸೊ ಮಲ್ಟಿಪಲ್ ಆಡ್ ಮಾಡ್ಬೋದು. ಸೊ ನಿಮ್ಗೆ ಒಂದು 3-4 ವೆಬ್ಸೈಟ್ಸ್ ಇದೆ. ಸೊ ಅಟ್ ದ ಎಂಡ್ ಎವ್ರಿಥಿಂಗ್ ಇಸ್ ಎಲಿಜಿಬಲ್. ದೆನ್ ನೀವು ಯು ಕ್ಯಾನ್ ಗಿವ್ 3 or 4 ವೆಬ್ಸೈಟ್ಸ್ ಆಫ್ ಯೋರ್ ವಿಶ್ and click on next. Okay, yes, ivaga illi solpa this is almost last step anta. What is your preferred associates ID, store ID? Nim ishta andre nim ID hag ಕಾಣಿಸಬೇಕು ಅಂತ. For example, okay, ODMT, Amazon affiliate, okay, ಏನೋ ಸ್ವಲ್ಪ ನಾರ್ಮಲ್ ನಿಮ್ ಇಷ್ಟ, ನಿಮ್ಗೆ ಗುಡ್. ಪ್ಲೀಸ್ ಎಂಟರ್ ಓನ್ಲಿ ಆಲ್ಫಾಬೆಟ್ಸ್ ಅಂಡ್ ನಂಬರ್ಸ್. ಆಬ್ವಿಯಸ್ಲಿ ಆಲ್ಫಾಬೆಟ್ಸ್ ಅಲ್ವಾ, ಇನ್ನೇನು. ಓಕೆ, ODMT 1 2 3 ಅಂತ ಕೊಟ್ರೆ ಅಕ್ಸೆಪ್ಟ್ ಮಾಡ್ತಿಲ್ಲ. ಓಕೆ, ವಾಟ್ಸ್ ದ ಪ್ರಾಬ್ಲಮ್? ಎಂಟರ್ ಓನ್ಲಿ ಆಲ್ಫಾಬೆಟ್ಸ್. ಓಕೆ ಓಕೆ, ಸ್ಪೇಸ್ ಕೊಡಬಾರ್ದು. ಓಕೆ ಫೈನ್. ಓಕೆ, ODMT 1 2 3 ಅಂತ ಕೊಟ್ಟಿನಿ ನಾನು. ಆದ್ಮೇಲೆ ವೆಬ್ಸೈಟ್. What are your websites about? Especially ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ ನಿಮ್ ವೆಬ್ಸೈಟ್? ಓಕೆ, ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್, ರಿಯಲ್ ಎಸ್ಟೇಟ್ ವೆಬ್ಸೈಟ್, ವಾಟ್ ಎವರ್ ಆ ತರ ಕೊಡ್ಬೇಕು. And which of the following topics best describes your website or mobile apps? ಸೇಮ್ ಇಲ್ಲಿ ನೀವು ಬರ್ದಿರಿ, ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕು ಫೀಲ್ಡ್. ಓಕೆ, ಸೊ ನೋಡೋಣ ನನ್ಗೆ ತಕ್ಕಾಗೆ ಫೀಲ್ಡ್. ಇಲ್ಲಿ ರಿಯಲ್ ಎಸ್ಟೇಟ್ ಡೈರೆಕ್ಟ್, ಬಟ್ I don't know if digital marketing is there or not. So ನೋಡೋಣ. ಡಿಜಿಟಲ್ ಮಾರ್ಕೆಟಿಂಗ್, ಎಜುಕೇಶನ್ ಕ್ಲಿಕ್ ಮಾಡ್ತೇನೆ ಬಿಕಾಸ್ ನಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಾಣಿಸ್ತಾ ಇಲ್ಲ. ಸೊ ಹೋಮ್ ಎಜುಕೇಶನ್ ಆ ತರ ಕ್ಲಿಕ್ ಮಾಡಿದ್ಮೇಲೆ ಟಾಪಿಕ್ಸ್ ಕೂಡ ಬರ್ತಾ ಇಲ್ಲ. ದಟ್ಸ್ ಓಕೆ, ದಟ್ಸ್ ಫೈನ್. ಸಾಕು. ಐ ಜಸ್ಟ್ choose one thing. What type of Amazon items do you intend to list on your websites? ಎಂತ ಮಾರಿ ನೀವು ಮಾಡ್ಬೇಕು ಅನ್ಕೊಂತ ಇದ್ದೀರಿ? ಸೊ ಆಸ್ ಎ ಸೆಡ್, ನಿಮ್ಗೆ ನಿಮ್ಮ ವೆಬ್ಸೈಟ್ ಟಾಪಿಕ್ ತಕ್ಕಂಗೆ ಮಾಡ್ಕೊಂತಾರೆ ಸ್ವಲ್ಪ ಜನ. ಇಲ್ಲಾಂಗಿದ್ರೆ ಎವ್ರಿಥಿಂಗ್. ಓಕೆ, ಸೊ ನಿಮ್ ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ, ಇಲ್ಲದ್ರೆ ಕ್ಲಿಕ್ ಆನ್, ನಿಮ್ಗೆ ಯಾವ್ದ್ ಬೇಕಂದ್ರೆ ಅದ್ ಮಾಡ್ಕೋಬಹುದು. ಬಟ್ ಸ್ಟಿಲ್ ಅವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ಜಸ್ಟ್ ನೀವು ಪ್ರಾಬಬ್ಲಿ ಬುಕ್ಸ್, ಕಂಪ್ಯೂಟರ್ ಅಂಡ್ ಆಫೀಸ್, ಅಂದ್ರೆ ನಂದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ವಾ, ಅದಕ್ಕೆ ಕರೆಕ್ಟ್ ಆಪ್ಟ ಯಾವ್ದು ಇಲ್ಲ, ಜಾಸ್ತಿ ಸ್ವಲ್ಪ ಹತ್ರ ಯಾವ್ದಿದೋ ಅದು ನೋಡ್ತಾ ಇದ್ದೀನಿ. ವಾಟ್ ಆರ್ ಯುವರ್ ವೆಬ್ಸೈಟ್ಸ್ ಆರ್ ಮೊಬೈಲ್ ಆಪ್ಸ್ ಅಬೌಟ್? ಮತ್ತು ಇದು ಕೇಳ್ತಾ ಇದೆ. ಓಕೆ, ಕಾಂಟೆಂಟ್ ವೆಬ್ಸೈಟ್, NGO ವೆಬ್ಸೈಟ್ ಇದು ಕೇಳ್ತಾ ಇದೆ. ಆದ್ಮೇಲೆ ಸೋಷಿಯಲ್ ಮೀಡಿಯಾ, ವೆಬ್ ಬ್ರೌಸರ್, ವೆಬ್ ಪೋರ್ಟಲ್ ಆರ್ ಡೈರೆಕ್ಟರಿ, ಅದರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್, ನಂಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಪರ್ಫೆಕ್ಟ್. ಸೊ ಇಲ್ಲಿ ಆಮೇಲೆ ಟ್ರಾಫಿಕ್ ಅಂಡ್ ಮೊನೆಟೈಸೇಷನ್. ಹೌ ಡು ಯು ರಿಸೀವ್ ಟ್ರಾಫಿಕ್ ಟು ಯುವರ್ ವೆಬ್ಸೈಟ್? ಹಾಗೆ ನಿಮ್ ವೆಬ್ಸೈಟ್ಗೆ ಟ್ರಾಫಿಕ್ ನಿಮ್ಗೆ ಹೇಗ್ ಬರುತ್ತೆ? ಆರ್ಗ್ಯಾನಿಕ್ ಬರುತ್ತಾ, ಇಲ್ಲಾಗಿದ್ರೆ ಪೇಯ್ಡ್ ಸರ್ಚ್, ಐ ಮೀನ್ ಅಡ್ವರ್ಟೈಸಿಂಗ್, SEO ಥ್ರೂ ಬರುತ್ತಾ? ನಿಮ್ ಜನರಲ್ ಅನಲೈಸ್ ಮಾಡಿರ್ತೀರಲ್ವಾ, ಇದೆಲ್ಲ ಅವರು ಕಂಪಲ್ಸರಿ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅಲ್ಲ, ಜನರಲ್ ನಿಮ್ಗೆ ಗೊತ್ತಿದ್ದ ಇನ್ಫಾರ್ಮೇಶನ್ ಅಷ್ಟೇ. ಇಟ್ಸ್ ಆಲ್ ಅಬೌಟ್ ಯುವರ್ ವೆಬ್ಸೈಟ್. ಅವರು ಇಂಟರ್ನಲ್ ಅದು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೋ ವಿ ಡೋಂಟ್ ನೋ, ಬಟ್ ಸ್ಟಿಲ್ ಓಕೆ. ಡಿಸ್ಪ್ಲೇ ಅಡ್ವರ್ಟೈಸಿಂಗ್, ಪೇಯ್ಡ್ ಸರ್ಚ್, ಆದ್ಮೇಲೆ SEO ಅಂದ್ರೆ ಆರ್ಗ್ಯಾನಿಕ್ ಟ್ರಾಫಿಕ್ ಅಂತ ಅರ್ಥ. ಓಕೆ, ಟು ಬ್ಲಾಗ್ಸ್, ಸೋಷಿಯಲ್ ನೆಟ್ವರ್ಕ್ಸ್. ಓಕೆ, ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ ಇಮೇಲ್ ಮಾರ್ಕೆಟಿಂಗ್. ಓಕೆ, ಇದ್ರೆ ಮಾಡ್ಕೊಳ್ರಿ, ಇಲ್ಲ ಇದ್ರೆ ಬೇಡ. ಹೌ ಡು ಯು ಯುಟಿಲೈಸ್ ಯುವರ್ ವೆಬ್ಸೈಟ್ಸ್ ಅಂಡ್ ಆಪ್ಸ್ ಟು ಜನರೇಟ್ ಇನ್ಕಮ್? ಜನರಲ್ ಇವಾಗ ಅಮೆಝಾನ್ ಅಫಿಲಿಯೇಟ್ ಮಾಡ್ತಾ ಇದ್ರಿ, ಇಷ್ಟಕ್ ಮುಂಚೆ ಇನ್ನೇನ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಕ್ಕೆ ನನ್ನ ವೆಬ್ಸೈಟ್ಸ್ ಇಲ್ಲಾಗಿದ್ರೆ ದಿಸ್ ಇಸ್ ದ ಓನ್ಲಿ ಸೋರ್ಸ್ ನಿಮ್ಗೆ. ಅಂದ್ರೆ ಅಮೆಝಾನ್ ಇಸ್ ದ ಓನ್ಲಿ ಮೊನೆಟೈಸೇಷನ್ ಐ ಯೂಸ್. ಇಷ್ಟುವರೆಗೆ ನಾನು ಏನ್ ಅಫಿಲಿಯೇಟ್ ಮಾಡಿಲ್ಲ ಅಂತಂದ್ರೆ ಇದು ಮಾಡೋದು. ಇಲ್ಲಾಂಗಿದ್ರೆ ನೀವೇನ ಅಫಿಲಿಯೇಟ್ ಆಲ್ರೆಡಿ ಮಾಡಿದ್ರಿ ಅಂತಂದ್ರೆ ಇನ್ಕಮ್, ಅಫಿಲಿಯೇಟ್ ಅಂತಲ್ಲ, ಯಾವ್ದ್ರಿಂದ ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳಿ ಏನನ್ನ ಅವ್ರು ಕೇಳ್ತಾ ಇದ್ರೆ ನಿಮ್ ಇಷ್ಟ. ಅಗೇನ್ ಯು ಕ್ಯಾನ್, ನಾನೇನ್ ಅಂತೀನಿ ಅಂದ್ರೆ ಬೆಟರ್ ಬಿ ಜೆನ್ಯೂನ್. ಓಕೆ, ಬಿಕಾಸ್ ನೆವರ್ ನೋ. ಅಂದ್ರೆ ಅಮೆಝಾನ್ ಅಂತ ದೊಡ್ಡ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಯಾವ್ದನ್ನ ಸರಿಗಿಲ್ಲ ಹಂಗಿದ್ರೆ ಅವರು ಡಿಸಪ್ರೂವ್ ಮಾಡ್ಬಿಡ್ತಾರೆ. ಸೊ ಜಸ್ಟ್ ಬಿ ಕೇರ್ಫುಲ್. ಅಂಡ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕೂಡ ನೀವು, ಸಾರಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ನಾನೇನ್ ಅಂತ ಇದ್ನಂದ್ರೆ
3 months and 30 ಆರ್ಟಿಕಲ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ನೀವು ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಹೇಳ್ತಾರೆ ಈ ತರ ಯೂಸ್ ಮಾಡ್ತಾ ಇಲ್ಲ ನೀವು, ಸೊ ನಾವು ಇದನ್ನ ಡಿಸೇಬಲ್ ಮಾಡ್ತಾ ಇದೀವಿ ಅಕೌಂಟ್ ಅಂತ ಹೇಳಿ. ಆಮೇಲೆ ರಿವೈವ್ ಮಾಡ್ಕೋಬಹುದು, ಬಟ್ ಅವ್ರು ಅಷ್ಟೊಂದು ಸ್ಟ್ರಿಕ್ಟ್ ಇರ್ತಾರೆ, ಅದಷ್ಟು ಪ್ರಾಪರ್ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನೇನ್ ಮಾಡ್ತಾ ಇದ್ದೆ, ಅಮೆಝಾನ್ ಅಸೋಸಿಯೇಟ್ಸ್ ಇಸ್ ದ ಓನ್ಲಿ ಮಾನಿಟೈಸೇಷನ್ ಐ ಯೂಸ್. ಇದೊಂದೇ ಇವಾಗ ನನ್ಗೆ ಇನ್ಕಮ್ ಬರಕ್ಕೆ ಸೋರ್ಸ್ ಇವಾಗ ಅಮೆಝಾನ್ ಒಂದೇ ಅಂತ ಹೇಳ್ತಾ ಇದ್ದೀನಿ. ಹೌ ಡು ಯು ಯೂಶುವಲಿ ಬಿಲ್ಡ್ ಲಿಂಕ್ಸ್? ಸೊ blog it, we don't build links and all particular, right? So that's okay. Blog edited WordPress anta itkobodu, illa andre click on other, that's not so thing. How many total unique visitors ನಿಮ್ಮ ವೆಬ್ಸೈಟ್ gali app gali ಇಷ್ಟೊಂದು ಜನ ಬರ್ತಾರೆ ಅಂತ just estimate. Okay, so click on whatever it is, 500 1000 50,000 5 lakh whatever. So ನಾನು less than 500 and choose ಮಾಡ್ತಾ ಇದ್ದೀನಿ. What is your primary reason for joining Amazon Associates program? Obviously to monetize my site. ಅಷ್ಟೇ ಅಲ್ವಾ, ನಿಮ್ಗೆ ದುಡ್ಡು ಅರ್ನ್ ಮಾಡ್ಲಕ್ಕೆ ಅಲ್ವಾ? You can click on that. How did you hear about us? Word of mouth. ಯಾರೋ ಹೇಳಿದ್ದಾರೆ ನಿಮ್ಗೆ, ಆತರ ವರ್ಡ್ ಆಫ್ ಮೌತ್ ಅಂದ್ರೆ ಯಾರೋ ನಿಮ್ಗೆ ಹೇಳಿದ್ದಾರೆ ಅಂತ ಅರ್ಥ ಅಷ್ಟೇ. ಓಕೆ, ಆದ್ಮೇಲೆ clear this. Click on this. ನೋಡೋಣ. I hope everything is fine. Right, awesome. Thank you for applying to Amazon Associates. Associate ID kodutte. Okay, nimge confirmation email kuda barutte. In the meantime, you have been granted full access to Associate central platform 24 hours a day. Cool. Payment information ಕೊಡ್ಬೇಕು ನೀವು. ಇವಾಗ ಕೊಟ್ರೆ ನಿಮ್ಗೆ ದುಡ್ಡು ಬೀಳತ್ತೆ ಅಷ್ಟೇ. Otherwise it's fine. Click on later and give later. Not a problem. So let's come down. Okay, ಇಲ್ಲಿ ನೋಡೋಣ. ಸೊ ಇಲ್ಲಿ ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ, ನಿಮ್ಗೆ ಯಾವ್ದ್ ಬೇಕು, ವಾಟ್ ಪ್ರಾಡಕ್ಟ್ ಯು ವಾಂಟ್ ಟು ಪ್ರಮೋಟ್ ಅಂತ ಹೇಳಿ ಇಲ್ಲಿ ನೀವು ಲಿಂಕ್ ಕೊಡ್ಬೋದು. ಇಲ್ಲಾಂಗಿದ್ರೆ ಜಸ್ಟ್ ಡೈರೆಕ್ಟ್ ಯಾವ್ದನ್ನ ಕ್ಲಿಕ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಕ್ಯಾನನ್, ಫಾರ್ ಎಕ್ಸಾಂಪಲ್ ಇಫ್ ಇಟ್ಸ್ ಅ ಕ್ಯಾಮ್ರಾ ಅನ್ಕೋಮಣ, ಕ್ಯಾನನ್ ಅಂತ ಹೇಳಿ ಗೋ ಅಂತ ಹೊಡಿತಾ ಇದ್ದೀನಿ. ಐ ಥಿಂಕ್ ದೇ ವಿಲ್ ಗಿವ್ ಅ ಲಿಸ್ಟ್. Yeah. They are giving a list here, right? ಸೊ ಕ್ಯಾನನ್ ಕ್ಯಾಮ್ರಾ ಅದು ನಾನು ಇಡ್ಬೇಕು ಅನ್ಕೊಂತಾ ಇದ್ದೀನಿ. ಅವ್ರು ಲಿಸ್ಟ್ ಕೊಟ್ರು. ಓಕೆ, ನಿಮ್ಗೆ ಏನು ಆ ಪ್ರಾಡಕ್ಟ್ ಹೆಸರು ಕರೆಕ್ಟ್ ಬೇಕಾಗಿದ್ದ ಅವಸರ ಇಲ್ಲ. ಜಸ್ಟ್ ಕ್ಲಿಕ್ ಆನ್ ಕ್ಯಾನನ್ ಅಂಡ್ ಗೋ, ಅವರೇ ಎಲ್ಲ ಲಿಸ್ಟ್ ಕೊಡ್ತಾರೆ. ಆದ್ಮೇಲೆ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಚೂಸ್ ದ ಫಸ್ಟ್ ಒನ್. ಓಕೆ, ಇದು ದಿಸ್ ಇಸ್ ದ ಕೋಡ್. ಗೆಟ್ ಲಿಂಕ್ ಅಂತ ಕೊಟ್ಟು ಗೆಟ್ ಲಿಂಕ್ ಅಂತ ಕೊಡುವುದು, ಇಲ್ಲಾಂಗಿದ್ರೆ ಆರೋ ಮಾರ್ಕ್ ಕ್ಲಿಕ್ ಮಾಡ್ರೆ ಇಲ್ಲಿ ಕೋಡ್ ಬಂದಿದ್ದೆ ನಿಮ್ಗೆ. ಓಕೆ, ಸೊ ಕೋಡ್ ನ ಕಾಪಿ ಮಾಡ್ಬೇಕು. ಡನ್. ಆದ್ಮೇಲೆ ಒಂದ್ ನಿಮಿಷ ಬಿಲ್ಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ ನೋಡೋಣ ಏನಿರುತ್ತೆ, ಬಿಕಾಸ್ ಈ ಆಪ್ಷನ್ ಕೂಡ ಗೊತ್ತಾಗಬೇಕಲ್ವಾ. ಯಾ, ಬಿಲ್ಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಕೆ, ಸ್ವಲ್ಪ ಕಸ್ಟಮೈಸ್ ಮಾಡಕ್ಕೆ ಅಷ್ಟೇ. ಓಕೆ, ಸ್ವಲ್ಪ ಕಸ್ಟಮೈಸ್ ಮಾಡಕ್ಕೆ ಓಪನ್ ಮಾಡಿದ್ರೆ ನೀವು ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಬ್ಲೂ ಕಲರ್ ಇದೆ, ಬ್ಲೂ ಕಲರ್ ಯು ಕ್ಯಾನ್ ಚೇಂಜ್ ಟು ಪಿಂಕ್ ಆರ್ ರೆಡ್ ವಾಟ್ ಎವರ್. ಟೆಕ್ಸ್ಟ್ ಕಲರ್ ಅಷ್ಟೇ, ಅದು ನಿಮ್ ಇಷ್ಟ ಅಗೇನ್. ಓಕೆ, ಸೊ ನಾನು ಬ್ಲೂ ಕಲರ್, ಆಮೇಲೆ ಬ್ಲಾಕ್, ದಿಸ್ ಬ್ಲಾಕ್ ಕಲರ್ ಆಲ್ಸೋ ಯು ಕ್ಯಾನ್ ಚೇಂಜ್. ದಟ್ಸ್ ಆಲ್ ನಾರ್ಮಲ್ ಥಿಂಗ್ಸ್, ಯು ಕ್ಯಾನ್ ಡೂ ಇಟ್. ಆದ್ಮೇಲೆ ಎಲ್ಲ ಮಾಡಿದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ಕಾಪಿ ಮಾಡಿ. ಓಕೆ, ಮೇನ್ ಥಿಂಗ್ ಲಿಂಕ್ ಕಾಪಿ ಮಾಡೋದು ಆಯ್ತಾ. ಆದ್ಮೇಲೆ ಲೆಟ್ಸ್ ಗೋ ಟು ಅವರ್ ವೆಬ್ಸೈಟ್, ಸೇಮ್ ಥಿಂಗ್ ಅಗೇನ್ ಬಟ್ ಸ್ವಲ್ಪ ಡಿಫ್ರೆಂಟ್. ಅದು ಇಲ್ಲಿ ಹೇಳ್ತೀನಿ, ಬಿಕಾಸ್ ಇದು ನೀವು ಇಲ್ಲಿ ಪೇಸ್ಟ್ ಸಾರಿ ಕೋಡ್ ಸೆಕ್ಷನ್ ಅಲ್ಲಿ ಪೇಸ್ಟ್ ಮಾಡಬಾರ್ದು, ಬಿಕಾಸ್ ಇದು ನಿಮ್ಗೆ ಅಮೆಝಾನ್ ವೆಬ್ಸೈಟ್ ಡಿಸ್ಪ್ಲೇ ಆಗ್ಬೇಕು, ಪೇಜ್ ಡಿಸ್ಪ್ಲೇ ಆಗ್ಬೇಕು. ಸೊ ಅಂದ್ರೆ ಯು ಹ್ಯಾವ್ ಟು ಪೇಸ್ಟ್ ಇಟ್ ಇನ್ ಯೋರ್ ಪೇಜ್. ಯಾವ ಪೇಜ್ ಬೇಕಾದ್ರೆ ಆ ಪೇಜ್ ಲಿ ಪೇಸ್ಟ್ ಮಾಡ್ಬೋದು. ಓಕೆ, just opening, it's taking a little time. Yeah. Okay, so ನಾನು pages ಗೆ ಹೋಗ್ತಾ ಇದ್ದೀನಿ. All pages. All pages ಗೆ ಬಂದು ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ us. Okay,
ನಿಮ್ ಇಷ್ಟ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಶೋ ಒನ್ ಆಫ್ ದ ಪೇಜಸ್. ಮೇನ್ ಇಲ್ಲಿ ಎರರ್ ಬರಬಾರ್ದು. ಅವಾಗ ನಿಮ್ ವೆಬ್ಸೈಟ್ಲಿ ಸ್ವಲ್ಪ ಜನಗೆ ಏನಾಗತ್ತಂದ್ರೆ ವೆಬ್ಸೈಟ್ಲಿ ತುಂಬಾ ಎರರ್ಸ್ ಇರುತ್ತೆ. ಐ ಮೀನ್ ಸೋ ಮೆನಿ ಎರರ್ಸ್ ಇರುತ್ತೆ. ಆ ಎರರ್ಸ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಬಟ್ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎನಿ ಪ್ರಾಬ್ಲಮ್. ನಾವೇನ್ ಈ ವೆಬ್ಸೈಟ್ಲಿ ಮಾಡಿಲ್ಲ. ಸೊ ಐ ಆಮ್ ಸೋ ಸಾರಿ. ಪ್ಲಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಅಂತ ಇರುತ್ತೆ. ಜನರಲ್ ಆಗಿ ಕಾಣಿಸುತ್ತೆ ನಿಮ್ಗೆ. ನೀವು ಕಂಟೆಂಟ್ ಇದ್ರೂ ಪ್ಲಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಆಪ್ಷನ್ಸ್ ಬರುತ್ತೆ. ಅಲ್ಲಿ ಕಸ್ಟಮ್ HTML ಅಂತ ಇರುತ್ತೆ. ಅದು ಕಾಣಿಸ್ಲಂಗಿದ್ರೆ HTML ಅಂತ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಕಾಪಿ ಮಾಡ್ದಲ್ವಾ, ಇಲ್ಲಿ ಪೇಸ್ಟ್ ಮಾಡ್ಬೇಕು. ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ, ಪೇಸ್ಟ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಾವು ಪೇಜ್ ಅಪ್ಡೇಟೆಡ್ ಅಂತ ಕೊಡ್ತಾ ಇದೆ. ಸೊ ನಾವ್ ಇವಾಗ ನೋಡೋಣ ಬಂತಾ ಇಲ್ಲವಾ ಅಂತ ನೋಡ್ಬೇಕು. ಐ ಹೋಪ್ ಬಂದ್ರೆ ಚೆನ್ನಾಗಿರೋದು. ಬಂತು, ಆಸಮ್. ಲೆಫ್ಟ್ ಸೈಡ್ ಕಾಣಿಸ್ತದಲ್ವಾ, ಈ ತರ ಅಮೆಝಾನ್ ನಿಮ್ಗೆ ಕಾಣಿಸುತ್ತೆ. ಅಮೆಝಾನ್ ಇಲ್ಲಿ ಕ್ಲಿಕ್ ಮಾಡಿ ಯಾರನ್ನ ಪರ್ಚೇಸ್ ಮಾಡಿದ್ರೆ ಅಂಡ್ ಪರ್ಚೇಸ್ ಆಯ್ತು, ಓಕೆ, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಗೆ ಬೀಳಲ್ಲ. ಅವ್ರು ಏನ್ ನೋಡ್ತಾರೆ, ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಓದ್ಬೇಕು. ಹಾಗಂದ್ರೆ ನಿಮ್ಗೆ ಹೇಗೋ 1000 rupees ಕಲೆಕ್ಟ್ ಆದ್ಮೇಲೆ ಬೀಳತ್ತೆ. ಫಾರ್ ಎಕ್ಸಾಂಪಲ್ ಆ ಕಮಿಷನ್ ರೇಟ್ ಇಸ್ ಲೈಕ್ ಮೋರ್ ದೆನ್ 1000 ಅಂತ ಅನ್ಕೋಮಣ. ಅದು ಯಾವಾಗ ಅಂದ್ರೆ ಕಸ್ಟಮರ್ ಪರ್ಚೇಸ್ ಮಾಡಿದ ಡೇಟ್ ಇಂದ ಕನ್ಸಿಡರ್ ಮಾಡಿ ಐ ಥಿಂಕ್ 15 days or 30 days ವರೆಗೆ ಕಸ್ಟಮರ್ ರಿಟರ್ನ್ ಮಾಡ್ಲಂಗ್ ಇರ್ಬೇಕು. ಸೊ ಇಟ್ಸ್ ಸಿಂಪಲ್ ಅಲ್ವಾ. ಅವ್ರು ರಿಟರ್ನ್ ಮಾಡಿದ್ರೆ ಅವ್ರಿಗೆ ಲಾಸ್ ಅಲ್ವಾ, ನಿಮ್ಗೆ ಪೇ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ಅ ಲಾಸ್ ಟು ದೆಮ್. ಐ ಥಿಂಕ್ 15 or 30 days ಇಸ್ ದ ಬಫರ್ ಟೈಮ್. ಅದೊಂದ್ಸಲ ಓದ್ಬೇಕು. ಸೊ 15 or 30 days ವರೆಗೆ ಆ ಕಸ್ಟಮರ್ ಅದು ನಿಮ್ಗೆ ಅಮೆಝಾನ್ ಅವ್ರಿಗೆ ರಿಟರ್ನ್ ಮಾಡಬಾರ್ದು ಪ್ರಾಡಕ್ಟ್. ಯಾವುದೇ ಪ್ರಾಬ್ಲಮ್ ಅಲ್ಲಿ ರಿಟರ್ನ್ ಮಾಡ್ಲಂಗಿದ್ರೆ ಅವಾಗ ನಿಮ್ಗೆ ಕಮಿಷನ್ ಬರುತ್ತೆ, ಇಮಿಡಿಯೇಟ್ ಬರಲ್ಲ. ಸೊ ಇಫ್ ಇಟ್ ಇಸ್ ಗ್ರೇಟರ್ ದನ್ 1000 ಆದ್ರೂ ಏನಾದ್ರೂ ಸರಿ 30 days ಟೈಮ್ ತಗೋಬತ್ತೆ. ಇಲ್ಲ ಇದ್ರೆ ಕೂಡ ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಇದಕ್ಕೆ 5000 ಬಂತು, ಸಾರಿ 500 ಬಂತು ಸಮ್ ಪ್ರಾಡಕ್ಟ್ಗೆ. ಸೊ 500 ಬಂದ ತಕ್ಷಣ ಅದು ಅವ್ರು ರಿಟರ್ನ್ ಮಾಡ್ಲಂಗಿದ್ರೆ 30 days ಬರಲ್ಲ. ಮತ್ತು ಇನ್ನೊಂದು 500 ಆಡ್ ಆಗ್ಬೇಕು. ಓಕೆ, ಇನ್ ಸ್ವಲ್ಪ 10 ಪ್ರಾಡಕ್ಟ್ಸ್ಗೂ ಎಷ್ಟೊಂದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ 1000 ಆಯ್ತು ಟೋಟಲ್. ಸೊ 1000 ಬಂದ ಮೇಲೆ ಈ ಕ್ರೈಟೀರಿಯಾ ಅಂದ್ರೆ ರಿಟರ್ನ್ ಮಾಡ್ಲಾ ಅಂತ ಇರುತ್ತಲ್ವಾ, ಆ ಕ್ರೈಟೀರಿಯಾ ನೋಡ್ಕೊಂಡು 1000 ಮಾಡ್ತಾರೆ. ಸೊ ನೋಡ್ಲಕ್ಕೆ ಸ್ವಲ್ಪ ಟಫ್ ಅನ್ನೇ ಇರೋದು, ಅಷ್ಟೇನ್ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಇಟ್ಸ್ ನಾಟ್ ದಟ್ ಎವ್ರಿ ಒನ್ ಇಸ್ ಗೋಯಿಂಗ್ ಟು ರಿಟರ್ನ್ ಎವ್ರಿ ಐಟಮ್, ರೈಟ್? ಸೊ ನಿಮ್ಗೆ ಟ್ರಾಫಿಕ್ ಒಂದು 500 ಟ್ರಾಫಿಕ್ ದಿನಕ್ಕೆ ನಿಮ್ ವೆಬ್ಸೈಟ್ಗೆ ಬರ್ತಾ ಇದ್ರೆ ಎಷ್ಟೊಂದ್ ಜನ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿದ್ಲಿ ಇಟ್ಸ್ ನಾಟ್ ದಟ್ 90% ಆಫ್ ದೆಮ್ ರಿಟರ್ನ್ ಮಾಡ್ತಾರಾ, ಇಲ್ಲ. ಮೋಸ್ಟ್ 90% ಆಫ್ ದೆಮ್ ಆರ್ ಗೋಯಿಂಗ್ ಟು have it with themselves. 10% let's assume or 20% ರಿಟರ್ನ್ ಮಾಡ್ತಾರೆ ಅಂತ ಅನ್ಕೋಣ. at least 80% of your website viewers are genuine. I mean genuine in the sense they are okay with the product. Okay, so ee tara this is how you can earn through Amazon. Just click ಮಾಡಿ out purchase ಮಾಡ್ಕೊಂಡ್ರೆ you're done. Okay, so ನಿಮ್ಮ account details ಕೊಡಿ and go ahead with that. This is how Amazon affiliate works. Same ditto procedure for Flipkart, Nykaa. ತುಂಬಾ ಜನ ಇದು ಕೊಡ್ತಾರೆ ನಿಮ್ಗೆ. ಓಕೆ, ಫ್ಲಿಪ್ಕಾರ್ಟ್ ಕೊಡ್ತಾರೆ, ನೈಕಾ. ಸ್ವಲ್ಪ ವೆಬ್ಸೈಟ್ಸ್ ಇರುತ್ತೆ. ನೀವು ಇವಾಗ ಬ್ಯೂಟಿ ಪ್ರಾಡಕ್ಟ್ಸ್ ಗಾಗಿ ಯಾವ್ದೋ ಸ್ವಲ್ಪ ವೆಬ್ಸೈಟ್ಸ್ ಇರುತ್ತೆ ನೋಡ್ತೀರಾ ನೀವು, ಆನ್ಲೈನ್ ಶಾಪಿಂಗ್, ಮಿಂತ್ರಾ, ಇವರೆಲ್ಲ ಕೂಡ ಕೊಡ್ತಾರೆ. ಸೊ ಇವರೆಲ್ಲ ಓಪನ್ ಮಾಡಿ ನೀವು ಯಾವ ವಿಶ್ ನೀವು ಲಿಂಕ್ಸ್ ಹಾಕೋಬಹುದು. ಅಮೆಝಾನ್ ಒಂದೇ ಹಾಕೊಂಡೆ ಈ ಪೇಜ್ಲಿ ಅಂತ ಹಾಗೇನಿಲ್ಲ. ಯು ಕ್ಯಾನ್ ಹ್ಯಾವ್ ಎನಿ ನಂಬರ್ ಆಫ್ ಲಿಂಕ್ಸ್. ಬಟ್ ನನ್ನ ಅಡ್ವೈಸ್ ಏನಂದ್ರೆ ಬೆಟರ್ ಟು ಹ್ಯಾವ್ ಲಿಮಿಟೆಡ್. ಅಂದ್ರೆ ಓಕೆ 2 or 3 ಇಟ್ಕೊಳ್ರಿ. ಯಾಕಂದ್ರೆ ನಾ ಹೇಳ್ನಲ್ವಾ, ಆನ್ ದ ಹೋಲ್ ನಿಮ್ಮ ಗೂಗಲ್ ಯಾವಾಗ್ಲೂ ನಿಮ್ಮ ರ್ಯಾಂಕಿಂಗ್ ಅಸೆಸ್ ಮಾಡ್ತಾನೆ ಇರುತ್ತೆ. ಅವ್ರ ಅಲ್ಗಾರಿದಮ್ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. 6 months ಒಂದ್ಸಲ, 4 months ಒಂದ್ಸಲ ಅಲ್ಗಾರಿದಮ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಆ ಅಲ್ಗಾರಿದಮ್ಸ್ ಮೇನ್ ಕ್ರೈಟೀರಿಯಾ ಇಟ್ಸ್ ನಾಟ್ ಜಸ್ಟ್ ಯುವರ್ ಟ್ರಾಫಿಕ್. ನಿಮ್ ಟ್ರಾಫಿಕ್ ಹೇಗಿದೆ, ನಿಮ್ SEO ಹೇಗಿದೆ, ನಿಮ್ ಆಡ್ಸ್ ಹೇಗಿದೆ. ದಿಸ್ ಇಸ್ ನಾಟ್ ದ ಓನ್ಲಿ ಒನ್. ನಿಮ್ ವೆಬ್ಸೈಟ್ ಅಪಿಯರೆನ್ಸ್ ಕೂಡ ನೋಡ್ತಾರೆ. ನೀವ್ ಅನ್ಕೋಬಹುದು ಅವ್ರಿಗೆ ಹೇಗೆ ಲುಕ್ ಗೊತ್ತಾಗುತ್ತೆ ಅಂತ. ಲುಕ್ ಇಸ್ ಆಫ್ ಕೋರ್ಸ್ ಇಂಪಾರ್ಟೆಂಟ್. ಬಿಕಾಸ್ ಸ್ವಲ್ಪ ಕ್ರೈಟೀರಿಯಲ್ ಹೇಗಿರ್ತಂದ್ರೆ ಈ ತರ ಒಂದು ಪೇಜ್ಗೆ ಬಂದು ಕಸ್ಟಮರ್ ಇಸ್ ಗೋಯಿಂಗ್ ಬ್ಯಾಕ್ ಅಂದ್ರೆ 100 customers per day is going back after coming to this page. ಅಂದ್ರೆ Google will analyze that something is wrong, either technically ನೋಡ್ತಾರೆ. technically wrong ಇಲ್ಲ, what can be wrong? Appearance can be a problem.
ಜಸ್ಟ್ ಅಪಿಯರೆನ್ಸ್, ಸ್ವಲ್ಪ ಜನ ಅಪಿಯರೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಬಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಮ್ಗೆ ಗೊತ್ತಾಗಲ್ಲ, ಅಂದ್ರೆ ಗೂಗಲ್ ಎಲ್ಲ ಟೆಕ್ನಿಕಲ್ ನೋಡುತ್ತೆ. ನೋ, ನಾಟ್ ಅಟ್ ಆಲ್. ಅವ್ರು ಟೆಕ್ನಿಕಲ್ ನೋಡೋ ಚಾನ್ಸೇ ಇಲ್ಲ. ಟೆಕ್ನಿಕಲ್ ಇಸ್ ಒನ್ ಆಫ್ ದ ಆಸ್ಪೆಕ್ಟ್ಸ್ ಅಷ್ಟೇ. ಓಕೆ, ಸೊ ಜಸ್ಟ್ ಬಿ ಕೇರ್ಫುಲ್ ಅಬೌಟ್ ಇಟ್ ಅಂಡ್ ಹ್ಯಾವ್ ಗುಡ್ ನಂಬರ್ ಆಫ್ ಅಫಿಲಿಯೇಟ್ ಮಾರ್ಕೆಟಿಂಗ್ಸ್ ಅಂಡ್ ಅರ್ನ್ ಪ್ರಾಪರ್ಲಿ. ಸೊ ಇದು ನಿಮ್ಗೆ ಮೇನ್ ಸೋರ್ಸ್. ಅದಲ್ಲಂಗೆ ನಮ್ಗೆ ಥರ್ಡ್ ಪಾರ್ಟಿ ಅಫಿಲಿಯೇಟ್ಸ್ ಕೂಡ ಕೊಡ್ತಾರೆ. ಓಕೆ, ನಾನು ಯಾವಾಗ್ಲೂ ಟ್ರೈ ಮಾಡಿಲ್ಲ ಥರ್ಡ್ ಪಾರ್ಟಿ ಅಫಿಲಿಯೇಟ್ಸ್ ಹೇಗಿರುತ್ತೆ ಅಂತ, ಬಟ್ ಐ ಹರ್ಡ್ ದೇ ಆರ್ ವೆರಿ ಜೆನ್ಯೂನ್. ಓಕೆ, ಜೆನ್ಯೂನ್, ತುಂಬಾ ವೆಬ್ಸೈಟ್ಸ್ ಜೆನ್ಯೂನ್ ಇರುತ್ತೆ. ಅವ್ರು ಎತ್ತಾವರೆ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಕೊಡ್ತಾರೆ ಅಂತ ನಾಟ್ ಶ್ಯೂರ್, ಅಂದ್ರೆ ಅವರೇ ಲಿಂಕ್ಸ್ ಕೊಡ್ತಾರೆ. ಸೋ ಅಂಡ್ ಸೋ ವೆಬ್ಸೈಟ್, ಸೋ ಅಂಡ್ ಸೋ ವೆಬ್ಸೈಟ್ ಸೋ ಅಂಡ್ ಸೋ ಇದೆ, ಪ್ರಮೋಟ್ ಮಾಡಿ ಅಂತ. ಅಂಡ್ ಆ ವೆಬ್ಸೈಟ್ ಎಷ್ಟು ಜೆನ್ಯೂನ್ ಅಂತ ನೀವು ಚೆಕ್ ಮಾಡ್ಕೊಳ್ರಿ ಅಷ್ಟೇ. ಅಂದ್ರೆ ಆ ವೆಬ್ಸೈಟ್ ಚೆಕ್ ಮಾಡ್ಬೇಕಂದ್ರೆ ದೊಡ್ಡ ಟೆಕ್ನಿಕಲ್ ಟೆಸ್ಟ್ ಏನಿಲ್ಲ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಂಬೋ ವೆಬ್ಸೈಟ್ ನಿಮ್ಗೆ ಗೊತ್ತು. ಓಕೆ, xyz.com ಅಫಿಲಿಯೇಟ್ ಲಿಂಕ್ ಥರ್ಡ್ ಪಾರ್ಟಿ ವೆಬ್ಸೈಟ್ ನೀವು ಈ ತರನೇ ರಿಜಿಸ್ಟರ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಅವರು ಇಂತ ಅಂದ್ರೆ ಥರ್ಡ್ ಪಾರ್ಟಿ ಅಫಿಲಿಯೇಟ್ ಪ್ರೋಗ್ರಾಮ್ ಅಂದ್ರೆ ಅವ್ರೊಂದು ವೆಬ್ಸೈಟ್ ಅಲ್ಲ, ಅವ್ರ ಅಮೆಝಾನ್ ತರ ವೆಬ್ಸೈಟ್ ಅಲ್ಲ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಈ ತರ ಎಲ್ಲಾ ವೆಬ್ಸೈಟ್ಸ್ ಕಲ್ತು ಅವ್ರ ಹತ್ರ ಅಫಿಲಿಯೇಟ್ ಲಿಂಕ್ಸ್ ಇರುತ್ತೆ, ಅದು ನಿಮ್ಗೆ ಕೊಡ್ತಾರೆ. ಸೊ ಕಮಿಷನ್. ಓಕೆ, ಆತರ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಥಿಂಕ್ abc.com, xyz.com ಈ ತರ ಡಿಫ್ರೆಂಟ್ ವೆಬ್ಸೈಟ್ಸ್ ಗೆ ಅವ್ರ ಅಫಿಲಿಯೇಟ್ ಲಿಂಕ್ಸ್ ಕೊಡ್ತಾ ಇದ್ದಾರೆ, ನೀವು ಹಾಕೋಬಹುದು. ಬಟ್ ಈ ತರ ವೆಬ್ಸೈಟ್ ಜೆನ್ಯೂನ್ ಅಲ್ಲವಾ ಅಂತ ಹೇಳಿ ನಾರ್ಮಲ್ ಜನರಲ್ಲ ಯಾವ ವೆಬ್ಸೈಟ್ ಜೆನ್ಯೂನ್ ಅಲ್ಲವಾ ಅಂತ ಹ್ಯಾಂಗ್ ನೋಡ್ಬೇಕಂದ್ರೆ, ಯು ವೋಂಟ್ ಬಿಲೀವ್, ಸೋಷಿಯಲ್ ಮೀಡಿಯಾ ಇಸ್ ದ ಫಸ್ಟ್ ಥಿಂಗ್. ಇವಾಗ ಹೀಗೆ ನಡೀತಾರೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಅವ್ರ ಪೋಸ್ಟ್ ಆಗಿದೆ, ಫಾಲೋವರ್ಸ್ ಆಗಿದ್ದಾರೆ, ಇನ್ ಕೇಸ್ ಅವ್ರಿಗೆ ಬ್ಲೂ ಟಿಕ್ ಇದ್ರೆ ವೆರಿ ನೈಸ್, ಬ್ಲೂ ಟಿಕ್ ಇದ್ರೆ ವೆರಿಫೈಡ್ ಅಂತ ಅರ್ಥ. ಐ ಮೀನ್ ಲೈಕ್ ದೇ ಆರ್ ಕೈಂಡ್ ಆಫ್ ಸೆಲೆಬ್ರಿಟಿ ಸ್ಟೇಟಸ್, ಆರ್ ಅವರು ತುಂಬಾ ಆರ್ಟಿಕಲ್ಸ್ ಬಂದ್ರೆ, ಅಂದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ತುಂಬಾ ಬಂದ್ರೆ ಅವ್ರು ವೆರಿಫೈ ಆಗ್ತಾರೆ. ಸೊ ಯು ಕ್ಯಾನ್ ಹೇಳಿ. ಬ್ಲೂ ಟಿಕ್ ಅಂದ್ರೆ ಏನ್ ಮೇಡಮ್, ನನ್ಗೆ ಕೇಳ್ಬೇಕಂತ ಇದೆ. ಅದು ಕೆಲ ಕಡೆ ಫೇಸ್ಬುಕ್ ಅಲ್ಲಿ ಇರುತ್ತೆ ಬ್ಲೂ ಟಿಕ್. ಹೌದೌದು, ಬ್ಲೂ ಟಿಕ್ ನಮ್ ಫಾಲೋವರ್ಸ್ ತುಂಬಾ ಜನ ಇರ್ಬೇಕು. ಐ ಮೀನ್ ಅವ್ರಿಗೊಂದು ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಬ್ಲೂ ಟಿಕ್ಸ್ ಹೇಗಂದ್ರೆ 1 million ಫಾಲೋವರ್ಸ್ ಬಂದಾಗ ಬ್ಲೂ ಟಿಕ್ ಬರುತ್ತೆ. ಈ ಟ್ವಿಟರ್ ನಲ್ಲಿ ಅಲ್ಲಿ ಯಾವ್ದ್ರೊಳಗಾದ್ರೂ ಈ ತರ ಫಾಲೋವರ್ಸ್ ಟೂ ಮೆನಿ ನಂಬರ್ ಆಫ್ ಫಾಲೋವರ್ಸ್ ಇದ್ರೆ ಬ್ಲೂ ಟಿಕ್ ಬರುತ್ತೆ. ಇಲ್ಲಾಂದ್ರೆ ಅದು ಸ್ವಲ್ಪ ನಂಬರ್ ಚೇಂಜ್. ಇವಾಗ ಚೆಕ್ ಮಾಡೋಣ, ನಾವ್ ಇವಾಗೆ ಚೆಕ್ ಮಾಡೋಣ, 1 second. ಅಂಡ್ ಇನ್ನೊಂದ್ ಏನಂದ್ರೆ, ಮೀನ್ ವೈಲ್ ಇನ್ಸ್ಟಾಗ್ರಾಮ್ ಇರ್ತಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂ ಟಿಕ್ ಗೆ ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ಏನಂದ್ರೆ ಬ್ಲೂ ಟಿಕ್ ನಾವ್ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಂಡ್ರೆ ಅವ್ರು ಏನ್ ನೋಡ್ತಾರಂದ್ರೆ, ನಿಮ್ ಪ್ರೊಫೈಲ್ ನಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ, ನಿಮ್ ಪ್ರೊಫೈಲ್ ನಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್, ಅಂದ್ರೆ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ ರಿಯಲ್ ಎಸ್ಟೇಟ್ ಇದೆ, ನಿಮ್ ರಿಯಲ್ ಎಸ್ಟೇಟ್ ಬಗ್ಗೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನೀವು ಅಪ್ಲೋಡ್ ಮಾಡ್ಬೇಕು. ಜನರಲ್ ಪೋಸ್ಟ್ ತರ, ಇನ್ ದ ಫಾರ್ಮ್ ಆಫ್ ಪೋಸ್ಟ್ ನೀವು ಅಪ್ರೂವ್ ಮಾಡಿ. ಮಿನಿಮಮ್ ನಂಬರ್ ಆಫ್ ಫಾಲೋವರ್ಸ್, ಅಂದ್ರೆ ಎಕ್ಸಾಕ್ಟ್ ಕೌಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ 10,000 ಫಾಲೋವರ್ಸ್ ಅನ್ಕೋಣ, ಬಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಫುಲ್ ಇದೆ ನಿಮ್ದು. ಓಕೆ, ಆದ್ಮೇಲೆ ನಿಮ್ಮ ಎಂಗೇಜ್ಮೆಂಟ್ ಚೆನ್ನಾಗಿದೆ ನಿಮ್ಮ ಅಕೌಂಟ್ಗೆ, ಈ ತರ ಎಲ್ಲ ನೋಡಿ ನೀವು ಒಂದ್ಸಲ ಅಪ್ಲೈ ಮಾಡ್ಕೊಂಡ್ರೆ ಅವ್ರು ಮೋಸ್ಟ್ಲಿ ವೆರಿಫೈ ಮಾಡ್ತಾರೆ. ಬಿಕಾಸ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇಸ್ ಇಂಪಾರ್ಟೆಂಟ್. ಅದರ್ವೈಸ್ ಸ್ವಲ್ಪ ವೆಯ್ಟ್ ಮಾಡ್ಬೇಕು, ಇನ್ನೂ ಫಾಲೋವರ್ಸ್ ಗ್ರೋ ಆಗ್ಲಕ್ಕೆ. ಟ್ವಿಟರ್ಲಿ ಎಲ್ಲ ಕೌಂಟ್ ಇರುತ್ತೆ. ನೋಡೋಣ, ಬ್ಲೂ ಕ್ರೈಟೀರಿಯಾ ಟ್ವಿಟರ್ ನೋಡೋಣ. Okay. How do you get blue tick on Twitter? Okay, our form ಕೊಡ್ತಾರೆ, form fill up ಮಾಡ್ಬೇಕು. Okay, that is okay. But you'll have a count of followers. How many followers? At least, okay. Verified accounts. Instead, without verification, you'll need 10,000 followers. You'll have access to Instagram. Okay. What about Twitter? Twitter will have actually particular verified accounts on Twitter. One ನಿಮಿಷ, ನಾವು ಹೆಲ್ಪ್ ಸೆಂಟರ್ ಓಪನ್ ಮಾಡೋಣ. ಬಟ್ ಮೋಸ್ಟ್ಲಿ ಸೆಲೆಬ್ರಿಟೀಸ್ಗೆ ಇರುತ್ತೆ ಅದು. ಟೂ ಮೆನಿ ನಂಬರ್ ಆಫ್ ಅಕೌಂಟ್ಸ್ ಇರುತ್ತೆ. ಓಕೆ, an account may be verified to determine public interest. Typically, this includes maintained by users, fashion. Okay.
Account is next one in okay accounts that have badge but they display somewhere else. For example, in the profile photo, okay, verified badges must be applied by Twitter and accounts that use a badge as no, but 1 second. Okay, verified accounts. Verified account. Try madana. Just give me a minute. Okay. So idu kuda ashte navu verified account may lose. I think they don't have a count now. ಕೌಂಟ್ ಇಷ್ಟಕ್ಕೆ ಮುಂಚೆ ಇತ್ತು. ನಾನೇನ್ ಅನ್ಕೊಂತಾ ಇದ್ದಂದ್ರೆ ವಾಟ್ ಎವರ್ ಐ ರೀಡ್, ನೀವು ಅಪ್ಲೈ ಮಾಡ್ಕೋಬೇಕು. ಓಕೆ, ಒಂದು ಪರ್ಟಿಕ್ಯುಲರ್ ಬಟ್ ನನ್ನ ಕೇಳಿದ್ರೆ 10,000 ಫಾಲೋವರ್ಸ್ ಇಸ್ ಮಿನಿಮಮ್ ಆನ್ ಎನಿಥಿಂಗ್. 10,000 ಫಾಲೋವರ್ಸ್ ಬಂದವಾಗ ಈ ಟ್ವಿಟರ್ಲಿ ಕೂಡ ಫಸ್ಟ್ ಇನ್ ದ ಪ್ರಾಸೆಸ್ ಇದೆ. ಯು ವಿಲ್ ಹ್ಯಾವ್ ಟು ಅಪ್ಲೈ ಮಾಡ್ಕೊಂಡ್ಮೇಲೆ ಅವರು ವೆರಿಫೈ ಮಾಡ್ತಾರೆ. ಸೊ ಇಲ್ಲಿ ಅವರು ಕೌಂಟ್ ಕೊಟ್ಟಿಲ್ಲ ಅಂತ ಅಂದ್ರೆ ವಾಟ್ ಐ ಫೀಲ್ ಇಸ್, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಎಲಿಜಿಬಲ್ ಅಂದ್ರೆ ಇನ್ಸ್ಟಾಗ್ರಾಮ್ ತರನೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಯು ಆರ್ ಅ ಪಬ್ಲಿಕ್ ಫಿಗರ್, ನೀವು ಪಬ್ಲಿಕ್ ಫಿಗರೇ ಬಟ್ ನಿಮ್ಗೆ ಫಾಲೋವರ್ಸ್ ಇವಾಗ 10,000 20,000 ಇದ್ದಾರೆ. ಸೊ ಪಬ್ಲಿಕ್ ಫಿಗರ್ ಅಂತ ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗತ್ತಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಇವಾಗ ಹೀರೋ ಬಂದಿದ್ದಾರೆ ನ್ಯೂ ಫೇಸ್ಗೆ, ಅಟ್ ಲೀಸ್ಟ್ ಅವ್ರು 2-3 ಫಿಲ್ಮ್ಸ್ ಮಾಡಿದ್ದಾರೆ, ಅವ್ರಿಗೆ 20,000 30,000 ಫಾಲೋವರ್ಸ್ ಇದ್ದಾರೆ. ಕೌಂಟ್ ಕಡಿಮೆನೆ ಬಟ್ ಸ್ಟಿಲ್ ಹಿ ಇಸ್ ಅ ಸೆಲೆಬ್ರಿಟಿ, ರೈಟ್? ಸೊ ಹಿ ಮೈಟ್ ಬಿ ಅಪ್ರೂವ್ಡ್. ದಿಸ್ ಮೈಟ್ ಬಿ ದ ಪ್ರೊಸೀಜರ್ ಬಿಕಾಸ್ ಕೌಂಟ್ ಇಲ್ಲ. ಇಷ್ಟಕ್ ಮುಂಚೆ ಕೌಂಟ್ ಇರ್ತಾ ಇತ್ತು ಆನ್ ಟ್ವಿಟರ್. ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಅದು ಗುಡ್ ನ್ಯೂಸ್ ಬಿಕಾಸ್ ಕೌಂಟ್ ಇರ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟನೇ. ಸೊ ದಿಸ್ ಇಸ್ ವಾಟ್ ಐ ಫೀಲ್. ಇನ್ನು ಬೇಕಾದ್ರೆ ನಾನು ನೋಡಿ ಹೇಳ್ತೀನಿ. ಬಟ್ ಆಸ್ ಆಫ್ ನೌ ನಾವು ನೋಡಿದ್ದು ವೆರಿಫೈಡ್ ಅಕೌಂಟ್ಸ್. ಆಕ್ಚುಲಿ ದ ನೇಮ್ ಇಸ್ ಕಾಲ್ಡ್ ವೆರಿಫೈಡ್ ಅಕೌಂಟ್ಸ್. ಸೊ ನಾವ್ ನೋಡ್ತಾ ಇದ್ವಲ್ವಾ, ದೇರ್ ಇಸ್ ನೋ ಕೌಂಟ್ ದಟ್ ಇಸ್ ಮೆನ್ಷನ್ಡ್. ಓನ್ಲಿ ಥಿಂಗ್ ಇಸ್ ಯಾರು ನಿಮ್ ಅಕೌಂಟ್ ನ ರಿಪೋರ್ಟ್ ಮಾಡಿರ್ಬಾರ್ದು. ಸ್ವಲ್ಪ ಜನ ರಿಪೋರ್ಟ್ ಮಾಡ್ತಾರಲ್ಲ ವೈಲೆಂಟ್ ಅಂತ ಹೇಳಿ, ಸ್ವಲ್ಪ ಯಾವ್ದೋ ಒಂದು ರೀಸನ್ ಇದ್ದು ಹೆರಾಸ್ಮೆಂಟ್ ಅಂತ ಹೇಳಿ ಸ್ವಲ್ಪ ಜನ ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟ್ಸ್ ಇರಬಾರ್ದು. ಅಂಡ್ ದೆನ್ ಓಕೆ ಅದು ಇದು ಅಲ್ಲ ಅಷ್ಟೇ ಇರ್ಬಾರ್ದು. ಜಸ್ಟ್ ದಟ್ ಯು ವಿಲ್ ಹ್ಯಾವ್ ಟು ನೀವೇ ಅಪ್ಲೈ ಮಾಡ್ಕೋಬೇಕು ಫಾರ್ ದಟ್. In case everything is genuine, maybe they'll give it. So good that you don't have a number of followers count. Okay. So but nanna kelidre nanu I ask you to do it. I only after 10,000 followers are like minimum, you know. Ivaga public figure ge ellarge tick mark to maximum public figures gali news channels and CEOs and heads of some businesses ಅವ್ರಿಗೆ ಇರುತ್ತೆ. ಅವ್ರಿಗೆ ಮಿನಿಮಮ್ ಫಾಲೋವರ್ಸ್ ಇರ್ತಾರೆ. ಸೊ ಬೆಟರ್ ಟು ಹ್ಯಾವ್ ಇಟ್. ಅಂದ್ರೆ ಅದು ಆಗ್ಲಾಂಗಿದ್ರು ಅಪ್ರೂವ್ ಆದ್ರೆ ಇಟ್ಸ್ ಬ್ಯೂಟಿಫುಲ್. 10,000 ಫಾಲೋವರ್ಸ್ ಇಲ್ಲಾಂಗಿದ್ರು ನೀವು ಅಪ್ರೂವ್ ಆದ್ರೆ ನೈಸ್. ಅಂಡ್ ಒನ್ ಮೋರ್ ಟಿಪ್ ಇಸ್ ದಟ್ ನಿಮ್ ಮೇಲೆ ಯಾವ್ದು ಈ ಆರ್ಟಿಕಲ್ ಬಂದ್ರು ಅಂದ್ರೆ ಯಾರೋ ವೆಬ್ಸೈಟ್ ನಿಮ್ ಮೇಲೆ ಬರ್ದುನು ಅದು ಅಪ್ಲೋಡ್ ಮಾಡಿ ಆರ್ ಇನ್ನೇನನ್ನ ಇದನ್ನು. ಅಂಡ್ ಡೋಂಟ್ ಫರ್ಗೆಟ್, ನಿಮ್ ವೆಬ್ಸೈಟ್ ನ ನೀವೇ ಬೇರೆ ವೆಬ್ಸೈಟ್ ಗೆ ಹೋಗಿ ಪ್ರಮೋಟ್ ಮಾಡ್ಕೊಂಡು ಆಮೇಲೆ ಅದನ್ನ ಬಂದು ಇಲ್ಲಿ ಆರ್ಟಿಕಲ್ ತರ ಪೋಸ್ಟ್ ಮಾಡೋದೆಲ್ಲ ಮಾಡ್ಬೇಡ್ರಿ. ಬಿಕಾಸ್ IP ಅಡ್ರೆಸ್ ಟ್ರ್ಯಾಕಿಂಗ್ ಎಲ್ಲ ಅದ್ ಸ್ವಲ್ಪ ಕಷ್ಟ ಆಗತ್ತೆ. ಅಂಡ್ ಇದೇ ಹೇಳ್ಬೇಕು ಅನ್ಕೊಂಡೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಏನಂದ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಈ ತರ ನೀವು ಅಮೆಝಾನ್ ಲಿಂಕ್ ಕೊಟ್ಬಿಟ್ಟು ನೀವೇ ಕ್ಲಿಕ್ ಮಾಡಿ ನೀವೇ ಪರ್ಚೇಸ್ ಮಾಡಿ. ನೋ, ಜಸ್ಟ್ ಡೋಂಟ್ ಡೂ ದಟ್. ಡೈರೆಕ್ಟ್ ಡಿಸೇಬಲ್ ಮಾಡ್ಬಿಡ್ತಾರೆ. IP ಅಡ್ರೆಸ್ ಚೇಂಜ್ ಮಾಡ್ಕೊಳ್ರಿ. ಹೀಗೆ ಹೇಳ್ಬಾರ್ದು ಬಟ್ there is no other option. IP ಅಡ್ರೆಸ್ ಚೇಂಜ್ ಮಾಡ್ಕೋಬೇಕಂದ್ರೆ ಡಿಫ್ರೆಂಟ್ ಮೊಬೈಲ್ ಅಂಡ್ ಡಿಫ್ರೆಂಟ್ ಮೊಬೈಲ್ ಡೇಟಾ, ವೈಫೈ ಒಂದೇ ವೈಫೈ ಯೂಸ್ ಮಾಡ್ಬೇಡ್ರಿ. ಒಂದೇ ಮೊಬೈಲ್ ಡೇಟಾ ಅಲ್ಲಂಗೆ ಮೊಬೈಲ್ ಡೇಟಾ ಚೇಂಜ್ ಮಾಡ್ಬೇಕು. ಸೊ ಆ ತರ ಅವರು ಇಟ್ಸ್ ನಾಟ್ ದಟ್ ಸಿಂಪಲ್, ರೈಟ್? ಸೊ ದಟ್ಸ್ ದ ಥಿಂಗ್. ಅಂಡ್ ಒನ್ ಮೋರ್ ಸ್ಮಾಲ್ ಟಾಪಿಕ್ ಯೂತ್ ಅಲ್ಲಿ ಅದೆಲ್ಲ ಇದು ಬಂದು ಇವಾಗ ಯೂಸ್ ಆಗಲ್ಲ ನಿಮ್ಗೆ, ಬಟ್ ದೆನ್ ಇಟ್ಸ್ ಆಲ್ವೇಸ್ ಯೂಸ್ಫುಲ್. ಅಫಿಲಿಯೇಟ್ ಜನರೇಟ್ ಹೇಗ್ ಮಾಡ್ಬೇಕು, ಹೌ ಟು ಜನರೇಟ್ ಅಫಿಲಿಯೇಟ್ ಲಿಂಕ್ಸ್, ಎಲ್ಲಿ ಹೇಗೆ ಅಂದ್ರೆ ವಾಟ್ ಇಸ್ ದಟ್ ಅಂದ್ರೆ, ನಿಮ್ಗೆ ಒಂದು ಕಂಪನಿ ಇದೆ, ನಿಮ್ಮೊಂದು ಕಂಪನಿ ಇದೆ, ಈ ತರ ನಿಮ್ ವೆಬ್ಸೈಟ್ಸ್ ನಿಮ್ಮ ಎಂಪ್ಲಾಯೀಸ್ಗೆ ನೀವು ಹೇಳಿದ್ರಿ ಈ ತರ ಅವ್ರ ಎಂಪ್ಲಾಯೀಸ್ ಜನರಲ್ ಅವ್ರ ಕೆಲಸ ಅವ್ರು ಮಾಡ್ಕೊಂತಾ ಇದ್ದಾರೆ. ಅಂಡ್ ನಿಮ್ ವೆಬ್ಸೈಟ್ ಲಿಂಕ್ ಹೋಗಿ ಇನ್ಯಾರ್ಗನ್ನ ಕೊಟ್ಟು ಅವ್ರು ಏನನ್ನ ಪರ್ಚೇಸ್ ಮಾಡಿದ್ರೆ
ನಮ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ನೀವು ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ಬೇಕು ಅನ್ಕೋತಾ ಇದ್ರಿ ನಿಮ್ಮ ಎಂಪ್ಲಾಯೀಸ್ಗೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವೇ ಜನರೇಟ್ ಮಾಡ್ಬೇಕು ಲಿಂಕ್ಸ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಆ ಗೂಗಲ್ ಅನಾಲಿಟಿಕ್ಸ್ ನಾನ್ ಟಾಪಿಕ್ ನಾಳೆ ಹೇಳ್ತೀನಲ್ವಾ, ಗೂಗಲ್ ಅನಾಲಿಟಿಕ್ಸ್ ನಿಮ್ಗೆ ಲಿಂಕ್ಸ್ ಬರುತ್ತೆ, URLs ಬರುತ್ತೆ. ಆ ಲಿಂಕ್ ಇಂದ ನಿಮ್ಗೆ ಬಂದ್ರು ಕಸ್ಟಮರ್ಸ್ ಅಂಡ್ ಎವ್ರಿಥಿಂಗ್ ನಿಮ್ಗೆ ಬರುತ್ತೆ. ಸೊ ಆ URLs ಈ ತರ ನಿಮ್ 3 ಜನ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್ ಮಿಸ್ಟರ್ A, ಮಿಸ್ಟರ್ B ಅಂಡ್ ಮಿಸ್ಟರ್ C 3 ಜನ ಇದ್ದಾರೆ. ಅವ್ರ ಅಫಿಲಿಯೇಟ್ ಲಿಂಕ್ಸ್ ಕೊಟ್ಟಿದ್ದಾರೆ. ಯಾರ ಅಫಿಲಿಯೇಟ್ ಲಿಂಕ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ B ಇರೋ ಅಫಿಲಿಯೇಟ್ ಲಿಂಕ್ ಇಂದ ಯಾರೋ ಪರ್ಚೇಸ್ ಮಾಡಿದ್ದಾರೆ. ನಿಮ್ಗೆ ಹ್ಯಾಂಗ್ ಗೊತ್ತಾಗ್ಬೇಕು? ಯಾವ್ದೋ ಒಂದು ಎಲ್ಲ ಇವಾಗ Amazon.in ಅಂತ ನಾನು ಕೊಟ್ಬಿಟ್ಟಿನಿ. Amazon.in ಇಂದ 3 ಪರ್ಚೇಸಸ್ 3 ಓಪನ್ ಆಗಿದೆ, ಒಂದು ಪರ್ಚೇಸ್ ಇದೆ. ಆ ಪರ್ಚೇಸ್ ಯಾರ್ದು ಅಂತ ಹೇಗೆ ಗೊತ್ತಾಗತ್ತೆ? ಆಬ್ವಿಯಸ್ಲಿ ಇಟ್ ಇಸ್ ನಾಟ್, ಅದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರನೇ ಸಪರೇಟ್ URLs ಇರ್ಬೇಕು, ರೈಟ್? ಇವ್ರ ಹೆಸರ ಮೇಲೆ ಬರಾಗಾಲಿ, ಇನ್ನೇನ ಐಡೆಂಟಿಫಿಕೇಶನ್, ಅವ್ರ ಎಂಪ್ಲಾಯ್ ID ಆತರ ನೀವು ಇಟ್ಕೋಬಹುದು ಅದನ್ನ. ಸೊ ಅದಕ್ಕೆ ಜನರಲ್ ನಿಮ್ಗೆ ಒಂದು ಸ್ಮಾಲ್ ಟೂಲ್ ಇದೆ, ಸೊ ದಟ್ ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಓಕೆ, ನಾವು ಅದು ನೋಡೋಣ. ಗಿವ್ ಮಿ ಅ ಸೆಕೆಂಡ್. ಓಕೆ, ಸೊ ಅದ್ರ ಹೆಸರು ಏನಂದ್ರೆ ಕ್ಯಾಂಪೇನ್ URL ಬಿಲ್ಡರ್. ನಾನು ಇಲ್ಲಿ ಬರೀತೀನಿ. ಓಕೆ, ಅದ್ರ ಹೆಸರು ಕ್ಯಾಂಪೇನ್ URL ಬಿಲ್ಡರ್. ದಿಸ್ ಇಸ್ ದ ನೇಮ್. ಓಕೆ, ಸೊ ಇಲ್ಲಿ ನಾನು ಅದೇ ಕ್ಲಿಕ್ ಮಾಡ್ತೀನಿ, ಅದೇ ಬಂದ್ಬಿಟ್ರಿ. ನೈಸ್. ಕ್ಯಾಂಪೇನ್ URL ಬಿಲ್ಡ್ ಅಪ್ ಮಾಡಿದ ತಕ್ಷಣ ಫಸ್ಟ್ ಅದೇ ಇರುತ್ತೆ, ಆಬ್ವಿಯಸ್ಲಿ, ಬಿಕಾಸ್ ಗೂಗಲ್ ಇಸ್ ಪ್ರೊವೈಡಿಂಗ್ ಯು. ಬಂದು ಡೌನ್ ಇಲ್ಲಿ ಆಸ್ ಯೂಶುವಲ್ ನಿಮ್ಮ ಫುಲ್ ವೆಬ್ಸೈಟ್, ಸಾರಿ ನಿಮ್ ಫುಲ್ ವೆಬ್ಸೈಟ್ ಲಿಂಕ್ ಕೊಡ್ಬೇಕು. ಓಕೆ, ಕಾಪಿ. ಇದು ಸಬ್ ಡೊಮೇನ್ಸ್ ಆಕ್ಸೆಪ್ಟ್ ಮಾಡುತ್ತೆ ಅಲ್ಲವಾ ಅಂತ ಸ್ವಲ್ಪ ಡೌಟ್, ಬಟ್ ಸ್ಟಿಲ್ ನೋಡೋಣ. ಓಕೆ, ಆದ್ಮೇಲೆ ಕ್ಯಾಂಪೇನ್ ಸೋರ್ಸ್. ಕ್ಯಾಂಪೇನ್ ಸೋರ್ಸ್ ಅಂದ್ರೆ ಯಾವ ಸೋರ್ಸ್ ಇಂದ ನಿಮ್ಮ ಕಸ್ಟಮರ್, ನಿಮ್ಮ ಎಂಪ್ಲಾಯ್, ರೈಟ್? ಎಂಪ್ಲಾಯ್ ಹ್ಯಾಸ್ ಟು ಡೂ ದಿಸ್ ಕ್ಯಾಂಪೇನ್ ಅಂದ್ರೆ ಪಬ್ಲಿಸಿಟಿ ಹೇಗೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್, ಫೇಸ್ಬುಕ್ ಆ ತರ. ಸೊ ಓಕೆ, ನಾನು ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಅಂತ ಕೊಡೋಣ. ಓಕೆ, ವಾಟ್ಸ್ಆಪ್ಲಿ ಅವರು ಶೇರ್ ಮಾಡ್ಬೇಕು ಅಂತ ನಾನು ಹೇಳಿದ್ನಿ. ಕ್ಯಾಂಪೇನ್ ಮೀಡಿಯಂ ಅಂದ್ರೆ ಹಾಗೆ ವಾಟ್ಸ್ಆಪ್ಲಿ ಯಾವ ತರ ಅಂದ್ರೆ ಶೇರಿಂಗ್. ಓಕೆ, ಕ್ಯಾಂಪೇನ್ ಮೀಡಿಯಂ ಅಂದ್ರೆ ಬ್ಯಾನರ್ ತರನ, ಇಮೇಲ್ ತರನ. ಸೊ ಇದು ಬಂದು ಇಟ್ಸ್ ಅ ಲಿಂಕ್ ಅಲ್ವಾ, ಶೇರ್ ಮಾಡ್ತಾರೆ ಲಿಂಕ್ ನ. ಅವ್ರ ನಿಮ್ ಇಷ್ಟ, ಲಿಂಕ್ ಅಂತ ಕೊಡ್ಬೋದು, ವಾಟ್ ಎವರ್ ಯು ಕ್ಯಾನ್ ಗಿವ್ ಎನಿ ನೇಮ್. ಅಂಡ್ ಕ್ಯಾಂಪೇನ್ ನೇಮ್ ಕೊಡ್ಬೋದು ಅವ್ರ ಹೆಸರ್ ಮೇಲೆ. ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅಂತ, ಮಿಸ್ಟರ್ ವಾಟ್ ಎವರ್. ಓಕೆ, ಶಾಲಿನಿ ಯಾವ್ದೋ ಒಂದು ಹೆಸರು ತಗೊಂಬೋಣ. ಓಕೆ, ಶಾಲಿನಿ ಅಂತ ಒಂದು ಹೆಸರು ತಗೊಂಡೆ, ದಟ್ ಇಸ್ ದ ನೇಮ್ ಆಫ್ ದ ಎಂಪ್ಲಾಯ್. ಓಕೆ, ಐಡೆಂಟಿಫೈ ದ ಪೇಯ್ಡ್ keywords again ನಿಮ್ ಇಷ್ಟ. ಬಟ್ ದೆನ್ ಲೆಟ್ಸ್ ಗೋ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಡ್ತಾ ಇದ್ದೀನಿ ನಾನು, ಬಿಕಾಸ್ ಮೈ ವೆಬ್ಸೈಟ್ ಇಸ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್. ಅದು ಈ ತರ ನಾನು ಕೊಡ್ತಾ ಇದ್ದೀನಿ. ಸೊ ವೆಬ್ಸೈಟ್ ಕಾಂಟೆಂಟ್ ಅಂದ್ರೆ ಸ್ವಲ್ಪ ಡಿಸ್ಕ್ರಿಪ್ಷನ್ ತರ ಬರ್ಬೇಕು. ಯೂಸ್ ಟು ಡಿಫ್ರೆನ್ಶಿಯೇಟ್ ಆಡ್ಸ್. ಕಾಂಟೆಂಟ್ ಏನ್ ಮಾಡೋಣ ಅಂದ್ರೆ, ಓಕೆ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಕೊಡ್ತೀನಿ. ಓಕೆ, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಷ್ಟೇ. ಓಕೆ, ಇವೆಲ್ಲ ಸ್ಯಾಂಪಲ್ ಕೊಡ್ತಾ ಇದ್ದೀನಿ, ನೀವು ನಿಮ್ ಇಷ್ಟ. ಅಲ್ಲಿ ನಾವು ಕೊಡ್ತಾ ಇದ್ದವಂಗೆ ಇಲ್ಲಿ ಲಿಂಕ್ ಕ್ರಿಯೇಟ್ ಆಗ್ಬಿಡ್ತು. ಸಿ, ಕ್ಯಾಂಪೇನ್ ಸೋರ್ಸ್ ಇಸ್ ವಾಟ್ಸ್ಆಪ್, ಮೀಡಿಯಂ ಶೇರಿಂಗ್, ಕ್ಯಾಂಪೇನ್ ಹೆಸರೇನು ಶಾಲಿನಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಸೊ ಈ ತರ ಲಿಂಕ್ ಕ್ರಿಯೇಟ್ ಆಯ್ತು. ಈ ಲಿಂಕ್ ನ ಕಾಪಿ ಮಾಡ್ಕೊಂಡು ಗಿವ್ ಇಟ್ ಟು ಯುವರ್ ಎಂಪ್ಲಾಯ್. ಓಕೆ, ಶಾಲಿನಿ ಆಯ್ತು. ಆಮೇಲೆ ರಾಮ್ ಅಂತ ಅನ್ಕೊಂಬೋಣ. ಇಲ್ಲಿ ರಾಮ್ ಅಂತ ಚೇಂಜ್ ಆಯ್ತು. ಓಕೆ, ಸೊ ಈ ತರ ಡಿಫ್ರೆಂಟ್ ಎಂಪ್ಲಾಯೀಸ್ಗೆ ಗಿವ್ ಡಿಫ್ರೆಂಟ್ URLs ಕೊಟ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಆಬ್ವಿಯಸ್ಲಿ ನಿಮ್ಗೆ ಗೂಗಲ್ ಅನಾಲಿಟಿಕ್ಸ್ ಗೊತ್ತಾಗತ್ತೆ ಯಾವ ಲಿಂಕ್ ಇಂದ ಬಂದ್ರು ಕಸ್ಟಮರ್ ಪರ್ಚೇಸ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗತ್ತೆ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಗಿವ್ ಇನ್ಸೆಂಟಿವ್ಸ್. ಸಿಂಪಲ್. ಸೊ ಜಸ್ಟ್ ಫಾರ್ ಅ ರೆಫರೆನ್ಸ್ ಅಷ್ಟೇ ಇದು. ದಟ್ಸ್ ಜಸ್ಟ್ ಅನ್ ಎಕ್ಸ್ಟ್ರಾ ಟಾಪಿಕ್. ನಿನ್ನೆ ನಂಗೆ ಸ್ವಲ್ಪ ಗುರ್ತು ಬಂತು, ಸೊ ನಾನು ಇದು ಆಡ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಕ್ಯಾಂಪೇನ್ URL ಬಿಲ್ಡರ್ ಇಸ್ ಲೈಕ್ ಸೆಲ್ಫ್ ಕಂಪನಿಗೆ, ನೀವು ಸೆಲ್ಫ್ ಬಿಸ್ನೆಸ್ಗೆ ಅದನ್ನ ಯೂಸ್ ಮಾಡ್ಬೇಕಂದ್ರೆ ಸೆಲ್ಫ್ ಲಿಂಕ್ಸ್
ಟು ಡೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದು. ಸೊ ಈ ತರ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೋಬಹುದು. ಎನಿಥಿಂಗ್ ನೀವು ಎಂಟರ್ ಆಗದ್ಮೇಲೆ ನಥಿಂಗ್ ಇಸ್ ಫಾರ್ ಫ್ರೀ. ನೀವು ಟೈಮ್ ಪಾಸ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಟೈಮ್ ಪಾಸ್ ಮಾಡಿದ್ನು ಜಸ್ಟ್ ಹಾಬಿಗೋಸ್ಕರ ಓಪನ್ ಮಾಡಿದ್ನು ಒಂದು ವೆಬ್ಸೈಟ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಆಗ್ಲಿ, ನಥಿಂಗ್ ಇಸ್ ಲೈಕ್ ನಿಮ್ಗೆ ಯಾವ್ದು ಫ್ರೀ ಮಾಡ್ಬೇಕಾಯ್ತ ಅವಸರ ಇಲ್ಲ. ಎವ್ರಿಥಿಂಗ್ ಅರ್ನ್ ಮಾಡ್ಕೋಬಹುದು. ನಾನು ಇಷ್ಟಕ್ ಮುಂಚೆ ಕೆರಿಯರ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕ್ಲಾಸ್ ಆಯ್ತಲ್ವಾ, ಅಂದ್ರೆ ಕರಿಯರ್ ಹೇಗಿರುತ್ತೆ, ಬ್ಲಾಗಿಂಗ್, ಕಾಂಟೆಂಟ್ ರೈಟಿಂಗ್ ಆತರ. ಅದ್ರ ಕೂಡ ನಿಮ್ ಇಂಗ್ಲಿಷ್ ಗ್ರೇಟ್ ಐರನ್ ಬೇಡ, ಸಿಂಪಲ್ ಇದ್ರೆ ಸಾಕು. ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಮಾರ್ಕೆಟಿಂಗ್ ಎಂಬ ಕ್ಲಾಸ್ ನಾನು ಏನ್ ಹೇಳಿದ್ನಿ, ಟೈಟಲ್ ಟೈಟಲ್ ನೀವು ಮೀನ್ ಯೂಟ್ಯೂಬ್ ವಿಡಿಯೋಗೆ ಟೈಟಲ್ ಕೊಡ್ತಿರಲ್ವಾ, ಬರಿತಿರಲ್ವಾ. ಫಾರ್ ಎಕ್ಸಾಂಪಲ್ 5 easy steps to what do you say ಫಾರ್ ಎಕ್ಸಾಂಪಲ್ 5 easy steps to build a website ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರಿ, ಅದು ನಿಮ್ ಟೈಟಲ್ ಆಫ್ ದ ವೆಬ್ಸೈಟ್. ಸೊ ಅದು ಟೈಟಲ್ ಅಂದಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಏನ್ ಬರಿಬೇಕಂದ್ರೆ ಇದೇ ಪಾಯಿಂಟ್ ಹೇಳ್ತೀನಿ, ಇದನ್ನೇ ಮತ್ತು 2 to 3 times ರಿಪೀಟ್ ಮಾಡ್ಬೇಕು ಸೇಮ್ ಟೈಟಲ್ ನ. ಈ ತರ ನಿಮ್ಗೆ ಹೇಳಿದ್ನಲ್ವಾ. ಸೊ ಈ ತರ ಟೆಕ್ನಿಕ್ಸ್ ಹೇಳಿದ್ಮೇಲೆ ನಿಮ್ಗೆ ಅರ್ಧ ಡಿಸ್ಕ್ರಿಪ್ಷನ್ ಅಲ್ಲೇ ಆಗ್ಬಿಡ್ತು. ಅಂಡ್ ನಿಮ್ಗೆ ಸ್ವಲ್ಪ ಡೀಸೆಂಟ್ ಇಂಗ್ಲಿಷ್ ಇದ್ರೆ ಸಾಕು. ಗೋ ಕಾಪಿ ರೈಟರ್ಸ್ ಅಂತಾರ ಅವ್ರನ್ನ. ಓಕೆ, ಇದು ಕೂಡ ನಾನು ಆ ಕರಿಯರ್ ನಲ್ಲಿ ಹೇಳಿದ್ದೀನಿ. ಕಾಪಿ ರೈಟರ್ಸ್ ಏನಂದ್ರೆ ಸಿಂಪಲ್ ಈ ತರ ಟೈಟಲ್ ಡಿಸ್ಕ್ರಿಪ್ಷನ್ ಸ್ವಲ್ಪ ಜನ ಇಂಗ್ಲಿಷ್, ನಂದು ಕನ್ನಡ ಅನ್ಕೊಳ್ರಿ, ನಾನ್ ಕನ್ನಡಲ್ಲಿ ವಿಡಿಯೋಸ್ ಚೆನ್ನಾಗಿ ಹೇಳ್ತೀನಿ, ಚೆನ್ನಾಗಿ ಮಾಡ್ತೀನಿ, ನಂಗೆ ಇಂಗ್ಲಿಷ್ಲಿ ಬರೆಯಕ್ಕೆ ನಂಗೆ ಬರಲ್ಲ ಫಾರ್ ಎಕ್ಸಾಂಪಲ್ ಅಂತ ಅವ್ರು ನಿಮ್ಗೆ ಕ್ಲೈಂಟ್ ಆಗ್ತಾರೆ. ಟೈಟಲ್ ಡಿಸ್ಕ್ರಿಪ್ಷನ್ ಬರಿಬೇಕು ಅವ್ರಿಗೆ ಅಷ್ಟೇ. ಓಕೆ, ಟೈಟಲ್ ಡಿಸ್ಕ್ರಿಪ್ಷನ್ ಬರ್ದು ಟ್ಯಾಗ್ಸ್ ಕೊಡ್ಬೇಕು, ಗೊತ್ತಲ್ವಾ. ಲೈಕ್ ಜಸ್ಟ್ ಲೈಕ್ ಕೀವರ್ಡ್ಸ್ ಟ್ಯಾಗ್ಸ್, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಕ್ ತೋರಿಸಿದ್ನಿ, ಆ ತರ ಟ್ಯಾಗ್ಸ್ ಸ್ವಲ್ಪ ಕೊಡ್ಬೇಕು ಅಷ್ಟೇ. ಅದೊಂದು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕ್ರಿಪ್ಷನ್ ಬರೆಯಕ್ಕ ಅವ್ರಿಗೆ ಬರಲ್ಲ, ಅವ್ರ ಇನ್ಸ್ಟಾಗ್ರಾಮ್ ಅಷ್ಟೇ. ಇದು ಕೂಡ ದುಡ್ಡು ಅರ್ನ್ ಮಾಡ್ಬೋದು ನೀವು, ಗೊತ್ತಾ. ಯು ಕ್ಯಾನ್ ಚಾರ್ಜ್ ಜಸ್ಟ್ ನಿಮ್ಗೆ ನಿಮ್ಗೆ ಒಳ್ಳೆ ಇಂಗ್ಲಿಷ್ ಬಂದ್ರೆ ಇದೊಂದು 15 ನಿಮಿಷ ಕೆಲಸ, ಓನ್ಲಿ half an hour ಕೆಲಸ ಅನ್ಕೋಣ, ಅಷ್ಟಕ್ ಮಿಂಚಿ ಇರಲ್ಲ. ಯು ಕ್ಯಾನ್ ಚಾರ್ಜ್ ದೆಮ್, ಯು ಕ್ಯಾನ್ ಚಾರ್ಜ್ ಪ್ರಾಬಬ್ಲಿ 5,000 6,000. ಅಂದ್ರೆ ಫುಲ್ ಫೇಮಸ್ ಯೂಟ್ಯೂಬರ್ಸ್ಗೆ ಲಿಟ್ರಲ್ ಜನಗಳು 8,000 ಕೂಡ ಚಾರ್ಜ್ ಮಾಡ್ತಾರೆ ಅಷ್ಟು ರೈಟ್ half an hour ಒಂದು ದಿನಕ್ಕೆ ಅಷ್ಟೇ. ಸೊ ಅಷ್ಟೊಂದು ಡಿಮ್ಯಾಂಡ್ ನಲ್ಲಿ ಇದೆ. ದಿಸ್ ಇಸ್ ನಾಟ್ ಆಲ್ ಟೈಮ್ ಪಾಸ್, ಇಟ್ಸ್ ಆಲ್ ಮನಿ ಫೆಚಿಂಗ್. ಸೊ ವರ್ಕ್ ಆನ್ ಇಟ್, ಕೀಪ್ ಆನ್ ವರ್ಕಿಂಗ್ ಆನ್ ಇಟ್. ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ರೆ ಬಿ ರೆಗ್ಯುಲರ್ ಆನ್ ಯುವರ್ ವೆಬ್ಸೈಟ್. ಓಕೆ, ಅಂದ್ರೆ ಗೂಗಲ್ ಏನ್ ಮಾಡತ್ತೆ ಅಂತ ಅಂದ್ರೆ ಅವ್ರು ಕೊಟ್ಟಿದ್ದ ಆಪ್ಷನ್ಸ್ ನೀವ್ ಎಷ್ಟು ಯೂಸ್ ಮಾಡ್ತಾ ಇದ್ರಿ ಅಂತ ನೋಡುತ್ತೆ. ಅಂದ್ರೆ ಫಸ್ಟ್ ಥಿಂಗ್ ಇಸ್ ದಟ್ ಟ್ರಾಫಿಕ್ ಇರ್ಬೇಕು ಅಂಬುದು ಸೆಕೆಂಡ್ರಿ. ಫಸ್ಟ್ ಏನ್ ಮಾಡತ್ತೆ ಅಂದ್ರೆ ನೀವ್ ಎಷ್ಟು ಆಕ್ಟಿವ್ ಇದ್ದೀರಿ, ಹೌ ಯು ಆರ್ ಯೂಸಿಂಗ್ ದಟ್ ಪ್ಲಾಟ್ಫಾರ್ಮ್. ಓಕೆ, ಗೂಗಲ್ ನ ಅಲ್ಗಾರಿದಮ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ನೀವು ಗೂಗಲ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅಂತ ಇಂಪಾರ್ಟೆಂಟ್, ರೈಟ್. ಸೊ ನೀವು ಎಷ್ಟೊಂದು ನಿಮ್ಮ ವೆಬ್ಸೈಟ್ ಲಾಗಿನ್ ಆಗ್ತಾ ಇದ್ರಿ, ಅದು ಕೂಡ ಇಂಪಾರ್ಟೆಂಟ್, ಗೊತ್ತಾ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಯೂಟ್ಯೂಬ್ ಟ್ಯಾಗ್ಸ್, ಟೈಟಲ್, ಡಿಸ್ಕ್ರಿಪ್ಷನ್, ಥಂಬ್ನೇಲ್, ಆ ತರ ಸ್ವಲ್ಪ ಆಪ್ಷನ್ಸ್ ಕೊಡುತ್ತೆ. ಸ್ವಲ್ಪ ಆಪ್ಷನ್ಸ್ ಏನ್ ಮಾಡ್ತಾರೆ ಅಂದ್ರೆ ಜನಗಳು ನಂಗೆ ಏನ್ ಬೇಕಾಗಿಲ್ಲ, ಟ್ಯಾಗ್ ಇಟ್ಸ್ ಓಕೆ, ನಾನ್ ಟೈಮ್ ಪಾಸ್ಗೆ ಮಾಡ್ತಾ ಇದ್ದೀನಿ ಅಂತ ಬಿಟ್ಬಿಡ್ತಾರೆ. ಯು ವಾಂಟ್ ಬಿಲೀವ್, ನಿಮ್ ವಿಡಿಯೋ ಚೆನ್ನಾಗಿಲ್ಲ ಅವರು ಕೊಟ್ಟಿದ್ದ ಎಲ್ಲ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ವಿಡಿಯೋನ ತುಂಬಾ ರೆಕಮೆಂಡ್ ಮಾಡುತ್ತೆ. ಅದು ಯು ಡೋಂಟ್ ನೋ ವೈ. ಐ ಮೀನ್ ದಟ್ಸ್, ಇವಾಗ ನೀವು ಅನ್ಕೋಬಹುದು ಗೂಗಲ್ಗೆ ಯಾಕೆ ನಾನು ಆಪ್ಷನ್ ಯೂಸ್ ಮಾಡಿಲ್ವೋ. ಅದು ಫಾರ್ ಎಕ್ಸಾಂಪಲ್ ನಾವು ಆಪ್ಷನ್ ಯೂಸ್ ಮಾಡಿ ತಪ್ಪು ಮಾಡ್ಬೋದಲ್ವಾ. ನಾನ್ ಟ್ಯಾಗ್ಸ್ ಯೂಸ್ ಮಾಡ್ತೀನಿ, ನಾನು ಡಿಜಿಟಲ್ ಮಾರ್ಕೆಟಿಂಗ್, ನಾನು ಮೈಂಡ್ ಎಲ್ಲೋ ಇದ್ದು ಬ್ಯೂಟಿ, ಫ್ಯಾಷನ್, ಅದು ಇದು ಅಂತ ನಾನು ಟ್ಯಾಗ್ಸ್ ಕೊಟ್ಟಿನಿ, ಸ್ಟಿಲ್ ಯೂಟ್ಯೂಬ್ ರೆಕಮೆಂಡ್ಸ್. ಸೊ that's how Google is. Use every opportunity and just earn it. So I hope this class is useful, and as usual, any doubts, just comment section li haki, and we'll see you with the Google Analytics class tomorrow, right? Thank you so much.